ಮುಂದೆ ಈಗ ಕರ್ಣಪರ್ವ ಪ್ರಾರಂಭ ಆಗ, ದ್ರೋಣ ಪರ್ವ ಮುಗಿತು, ಕರ್ಣಪರ್ವ ಪ್ರಾರಂಭವಾಗತ್ತೆ. ಅಥಾನುಜ್ಞಾಮುಪಾದಾಯ ದ್ರೌಣೇ ದುರ್ಯೋಧನೋ ನೃಪಃ ಕರ್ಣಂ ಸೇನಾಪತಿಂ ಚಕ್ರೆ ಸೋಗಾದ್ಯುದ್ಧಾಯ ದಂಸಿತಃ. ಅಥ ಅನುಜ್ಞಾಂ ಉಪಾದಾಯ ದ್ರೌಣೇ ದುರ್ಯೋಧನಃ ನೃಪಃ ಕರ್ಣಂ ಸೇನಾಪತಿಂ ಚಕ್ರೆ ಸಹ ಅಗಾತ್ ಯುದ್ಧಾಯ ದಂಸಿತಃ. ಅಥ ಆ ಬಳಿಕ ದ್ರೌಣೇ ಅನುಜ್ಞಾಮುಪಾದಾಯ ಅಶ್ವತ್ಥಾವರ ಅನುಜ್ಞೆಯನ್ನು ತಗೊಂಡು ಬಿಟ್ಟು ನೃಪಃ ದುರ್ಯೋಧನ ರಾಜ ದುರ್ಯೋಧನ ಕರ್ಣಂ ಸೇನಾಪತಿಂ ಚಕ್ರೆ ಕರ್ಣನನ್ನ ಸೇನಾಪತಿಯನ್ನಾಗಿ ಮಾಡಿದರು. ಸಹ ಕರ್ಣ ಯುದ್ಧಾಯ ಯುದ್ಧಕ್ಕೋಸ್ಕರ ದಂಸಿತಃ ಸನ್ನದ್ಧನಾಗಿ ಅಗಾತ್ ಹೊರಟನು. ಇಷ್ಟು ನಡೀತು. ಇಷ್ಟು ನಮ್ಮ ಸುಮ್ಮನೆ ಓದಿದ್ರೆ ಗೊತ್ತಾಗೋದಿಲ್ಲ. ವೇಣ್ಯ ಸಂಹಾರ ಅಂತ ನಾಟಕ ಇದೆ ಸಂಸ್ಕೃತದಲ್ಲಿ. ಅದು ದೊಡ್ಡ ಗಲಾಟೆ. ಮುಂದೆ ಯಾರು ಸೇನಾಧಿಪತಿ ಆಗಬೇಕು ಅಂತೇಳಿ, ನಾನಾಗಬೇಕು ಅಂತ ಅಶ್ವತ್ಥಾಮ, ನಾನಾಗಬೇಕು ಅಂತ ಕರ್ಣ, ಇಬ್ರು ಭಾರಿ ಗಲಾಟೆ ಇಬ್ಬರಿಗೂ ಕೂಡ. ಗೊತ್ತಾಯ್ತಾ? ಭಾರಿ ಗಲಾಟೆ ಎಲ್ಲಿವರೆಗೆ ಹೋಗುತ್ತೆ ಗೊತ್ತಾ? ನೀವ್ಯಾ ಅನ್ನೋ ತೊಡೆದು ಬಿಟ್ಟು ಅವಾಗ ಕೆಲವು ಮಾತು ಬರುತ್ತೆ. ಕರ್ಣ ಸಿಟ್ಟು ಬಂದು ಅಶ್ವತ್ಥಾಮರನ್ನು ಬೈಯೋದು, ಹಾಗೆಲ್ಲ ಕರ್ಣ ಎಂದು ನಡ್ಕೊಂಡಿಲ್ಲ. ಅಷ್ಟು ಕತೆ ಆತಂತ ಅಷ್ಟೇನೆ. ನೀನು ಬ್ರಾಹ್ಮಣ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಅಂತ, ಬ್ರಾಹ್ಮಣ ಅಂತ ಸುಮ್ಮನೆ ಬಿಟ್ಟು ಬೈತಿರ್ತಾರಲ್ಲ ಕೆಲವರು, ಹಾಗೆ ಹೇಳ್ತಾರೆ. ಬ್ರಾಹ್ಮಣ ಅಂತ ಬಿಟ್ಟಿದ್ದೀಯಾ, ಜನಿವಾರ ಹರಿದೋಗೋದು ಬಿಟ್ಟು ನೋಡು ತೆಕ್ತಮ್ಮಯ್ಯ ಬ್ರಾಹ್ಮಣ್ಯ, ಬ್ರಾಹ್ಮಣ್ಯ ಬಿಟ್ಟು ಒಡಿಬಾಯಿಗೆ ಅಂತ ಹೇಳೋದು. ಏನೇನೋ ಬಾಯಿ ಬಂದ ಮಾತುಗಳೆಲ್ಲ ಬಂದ್ಬಿಡೋದು. ಇಲ್ಲಿ ಅದಕ್ಕೆ ಆಚಾರ ಹೇಳಿದ್ರು, ನಿಜವಾಗ್ಲೂ ನಡೆದಿದ್ದೇನೋ ಅಶ್ವತ್ಥಾಮರಿಗೆ ಪದವಿ ಬೇಕಾಗಿಲ್ಲ. ಏನು ಬೇಕಿತ್ತು ಅವರಿಗೆ? ಯುದ್ಧ ಪದವಿ ಇಲ್ಲದೆ ಹೊಡಿತೀನಿ ನಾನು ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡೋಕೆ ಅಧಿಕಾರನೇ ಬೇಕು ಅಂತಿಲ್ಲ. ಅಧಿಕಾರ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಕರೆಕ್ಟೇ. ಅಧಿಕಾರ ಇಲ್ಲ ಅಂಥೇಳಿ ಏನು ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅಂತ ಏನೂ ಅಲ್ಲ. ಏನು ಮಾಡ್ಬೋದು? ಬೇಕಾಷ್ಟು ಕೆಲಸ ಮಾಡ್ಬೋದು. ಅದು ಅಶ್ವತ್ಥಾಮರೇ ಸಾಕ್ಷಿ ಅದಕ್ಕೆ. ಅವ್ರು ಏನು ಮಾಡ್ಲಿಕ್ಕೆ ಹೋಗಿ ಗಲಾಟೆ ಮಾಡ್ಲಿಕ್ಕೆ ನಾನು ಇಬ್ಬರು ಗಲಾಟೆ ಮಾಡೋರಲ್ಲ. ಕನ್ನಡ ಮಾಡಿದ್ರು ಸ್ವಲ್ಪ ಮಾಡೋ ಹಸರಾವೇಶ ಇದ್ದಿದ್ದಕ್ಕೆ. ಈ ಬಗ್ಗೆ ಹಸರಾವೇಶ ಅವರಿಗಿಲ್ಲ. ಈ ವಿಷಯದ ಬಗ್ಗೆ ದ್ರೋಣ ಅವರಿಗೆ ಅಶ್ವತ್ಥಾಮರಿಗೆ ಗಲಾಟೆ ಮಾಡೋದಿಲ್ಲ. ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಯಿತು ಅಂದರೆ ಕೆಲವು ಮಹಾಭಾರತ ಎಷ್ಟು ಸೇರಿಸಿಬಿಟ್ರಿ ಕೆಲವರು. ಇವ್ರು ಎಷ್ಟೋ ಪ್ರಯತ್ನ ಸಿಗುತ್ತದು. ಇಬ್ಬರು ಜಗಳಾಡಿರ್ತಾರೆ, ಬರೆದು ಬಿಡ್ತಾರೆ. ಅಂದರೆ ಆತ ಕ್ರಿಯೇಟ್ ಮಾಡಿರ್ತದ್ದು ಸುಳ್ಳೆ ಸೀನ್ ಅದು. ಆಗ ಅನಿಸ್ತು ನಾಟಕೀಯ ಅಂತೀವಲ್ಲ ಹಾಗೆ. ನಾಟಕೀಯವಾದ ಘಟನೆಗಳನ್ನ ಸೃಷ್ಟಿ ಮಾಡಕ್ಕೆ ಹೊರಟು ಇತಿಹಾಸ ಕೆಟ್ಟೋಯ್ತು. ಅಶ್ವತ್ಥಾಮರ ವ್ಯಕ್ತಿತ್ವ ಹಾಳಾಗೋಯ್ತು. ಗೊತ್ತಾಯ್ತಾ? ಅವ್ರ ಪದವಿಗೋಸ್ಕರ ಆಸೆ ಪಡೋರು ಅಂತಾರೆ. ಆಸೆ ಪಡೋರಲ್ಲ ಅವರು. ಅವ್ರಿಗೆ ಅಪ್ಪ ಕೇಳ್ಕೊಂಬಿಟ್ಟೆ ಅವರು, ನೀವು ಒಪ್ಪಿಗೆ ಕೊಡಿ ದಯವಿಟ್ಟು ಮಾಡ್ತೀನಿ ಅಂದಾಗ ಏನು ಮಾಡಲಿಲ್ಲ ಅವರು. ಯಾವಾಗಲೂ ಹಾಗೇನೆ ರಿಕ್ವೆಸ್ಟ್ ಮಾಡಿಬಿಟ್ಟು ಕಮಿಟಿ ಮೆಂಬರ್, ನೀವು ಪ್ರೆಸಿಡೆಂಟು ಮೆಂಬರ್ ಆಗಿ ಅಂದ್ರೆ ಅರ್ಥ ಏನೋ? ಅವಾರ್ಡ್ ಕಮಿಟಿ ಮೆಂಬರ್ ಪ್ರೆಸಿಡೆಂಟ್ ಆದ್ರೆ ಏನರ್ಥ ಅದಕ್ಕೆ? ನೀವು ತೊಗೊಳಗಿಲ್ಲ ಅಂತ ಕೆಲವು ಅವರೇ ತೊಗೊಂಡ್ಬಿಡ್ತಾರೆ ಕೆಲವು ಸಲ. ಅದು ಭಾರಿ ಡೇಂಜರ್. ತೀರಾ ನಿರ್ಲಜ್ಜ ವ್ಯಾಪಾರ ಅಂತೀವಲ್ಲ, ಕೆಲಸತ್ತಾಗಿದೆ ಅದು ಕೂಡ. ಗೊತ್ತಾಯ್ತಾ? ತಮಾಷೆ ಎಲ್ಲ ನಡೆದಿದೆ. ಆದರೆ ಪುಣ್ಯಕ್ಕೇನಾಗಿಲ್ಲ. ಸಾಮಾನ್ಯವಾಗಿ ನೋಟಿಸ್ ಅದು ಒಂದು, ದಯವಿಟ್ಟು ನೀವು ಹೇಳಿ ಯಾರಿಗೆ ಕೊಡ್ಬೇಕು, ನಿಮಗಿಲ್ಲ ಅಂತ ಗ್ಯಾರಂಟಿ. ಅರ್ಥ ಆಯ್ತಾ? ಯಾರಿಗೆ ಕರಿಬೇಕು ನೀವು ಹೇಳಿ ಅಂದರೆ ನಿಮಗಿಲ್ಲ. ಉಪಾಯ ಮಾಡಿದ ಇವು ದೊಡ್ಡಾಚೆ, ಅದು ಬೇಕೇ ಇದ್ದಿಲ್ಲ. ಅವ್ರ ಮೂರ್ಖತನ ಗೊತ್ತಿತ್ತು ಅವರಿಗೆ. ಆದ್ದರಿಂದ ಸರಿ ಅಂದರು, ಪಟ್ಟಾಭಿಷೇಕ ಮಾಡಿದ, ಹೊರಟು. ನಡೆದಿದ್ದು ಅಷ್ಟೇ ಹೊರತು ಜಗಳ ನಡೆದಿಲ್ಲ. ತತ್ರಾಭವದ್ಯುದ್ಧ ಅಂದರೆ ಮಹಾಭಾರತ ಕೆಡಿಸೋ ಪದ್ಧತಿ ಮೊದಲಿಂದ ನಡೆದೋಗ್ಬಿಟ್ಟಿದೆ. ಅದಕ್ಕೆ ಅಷ್ಟೇ ನಿರ್ಣಯ ಯಾತಕ್ಕೆ ಬರೀಬೇಕಾಯಿತು, ಇಂಥದ್ದೆಲ್ಲ ಮೊದಲಿತ್ತು. ಉತ್ತರ ಕೊಡ್ಲಿಕ್ಕೆ ಬರೆದ್ರು. ಈ ಉತ್ತರ ಉಪಯೋಗ ಮಾಡ್ಕೊಂಡು ಏನು ಮಾಡಬೇಕಾಗಿತ್ತು, ಮುಂದೆ ಕಂಟಿನ್ಯೂ ಆಗಬೇಕಾಗಿತ್ತು. ಅದು ನಿಂತು ಹೋಗ್ಬಿಡುತ್ತೆ. ಅದು ತಪ್ಪಾಯಿತು. ಈಗ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಕಡೆ ಬಿಟ್ಬಿಟ್ರು ಅವರು. ದುರ್ಭಾಷ್ಯ ಖಂಡನೆ ಮಾಡ್ತೇವೆ ಅಂತ, ಇದು ದುರ್ಭಾಷ್ಯಗಳೇ. ದುರ್ಭಾಷ್ಯ ಖಂಡನೆ ಮಾಡ್ಲಿಕ್ಕೆ ಆಚಾರ ಅವತಾರ ಮಾಡಿದ್ರು ಅಂದರೆ ದುರ್ಭಾಷ್ಯ ಶಬ್ದಕ್ಕೆ ಅರ್ಥ ಏನು? ಮೂಲಕ್ಕೆ ಬರೀ ಅರ್ಥಕ್ಕೆ ಭಾಷ್ಯ ಅಂತ ಕರೀತಾರೆ. ಇದು ದುರ್ಭಾಷ್ಯನೇ. ಇದು ಸರಿ ಮಾಡಬೇಕು ತಾನೇ? ಅದನ್ನು ಮಾಡಲೇ ಇಲ್ಲ. ಭಟ್ಟನಾರಾಯಣ ಆಚಾರ್ಯದ ಮುಂಚೆ ಇದ್ದವನು, ಕವಿ, ನಾಟಕ ಇದ್ದು ಮುಂಚೆ ಇದ್ದವನು. ಅವನು ಬರೋದಾಗಿಬಿಟ್ಟಿದೆ. ಸಂಸ್ಕೃತ ಅದ್ರ ಪ್ರಭಾವ ಎಷ್ಟಾಯ್ತು ಗೊತ್ತಾ? ಅದರ ಅಂಶಗಳನ್ನೆಲ್ಲ ಪಂಪರನ್ನ ತಗೊಳ್ಳೋಕೆ ಶುರು ಮಾಡಿದರು. ಅದೇ ಎಫೆಕ್ಟ್ ಹಾಗೆ ಇದೆಲ್ಲ ವೇಣಿಯ ಸಂಹಾರ, ಹೆಸರೇ ವೇಣಿಯ ಸಂಹಾರ. ದ್ರೌಪದಿ ಅಲ್ಲಿಗೆ ಬರೋದು, ಕೂಲಿ ರಕ್ತ ಹಚ್ಚೋದು, ಕಟ್ಟೋದೆಲ್ಲ ಇವ್ರ ಕಲ್ಪನೆ. ಮಹಾಭಾರತದಲ್ಲಿ ಇಲ್ಲ, ಅದು ನಿರ್ಣಯದಲ್ಲೂ ಇಲ್ಲ. ಅದು ಭಾರಿ ಪಾಪ್ಯುಲರ್ ಆಗಿಬಿಟ್ಟು ಏನಾಯ್ತು, ಅದು ಎಲ್ಲ ಮುಚ್ಚೋಯ್ತು, ಮೂಲನೇ ಮುಚ್ಚೋಯ್ತು. ಆಚಾರ್ಯ ಎಲ್ಲ ಖಂಡನೆ ಮಾಡೋಕ್ಕೋಸ್ಕರನೇ ತಾತ್ಪರ್ಯ ಬರೆದಿದೆ. ಅದನ್ನು ಇವರು ಅದನ್ನು ಓದಬೇಕು, ಇದನ್ನು ಓದಬೇಕು. ಅದನ್ನು ಅಲ್ಲೇ ಇಲ್ಲೇ ಆಗಿಬಿಡ್ತದೆ. ಒಂದಕ್ಕೊಂದು ಲಿಂಕ್ ತಗೊಳ್ಳದೆ ಹೋದಾಗ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಈಗ ಏನಾಯ್ತು ನೋಡಿ. ತತ್ರಾಭವದ್ಯುದ್ಧ ಮತೀವ ದಾರುಣಂ ಪಾಂಡೋ ಸುತಾನಾಂ ಧೃತರಾಷ್ಟ್ರಜೈರ್ಗಜೆ ತತ್ರೋದಯಾದ್ರಿ ಪ್ರತಿಮೆ ಪ್ರದೃಶ್ಯತೆ ಭೀಮೋ ಯಥಾ ಉದ್ಯತ್ ಸವಿತಾತಿ ನಿರ್ಮಲಃ. ತತ್ರ ಅಭವದ್ಯುದ್ಧಂ ಅತೀವ ದಾರುಣಂ ಪಾಂಡೋಃ ಸುತಾನಾಂ ಧೃತರಾಷ್ಟ್ರಜೈಃ ಗಜೆ ತತ್ರ ಉದಯಾದ್ರಿ ಪ್ರತಿಮೆ ಪ್ರದೃಶ್ಯತೆ ಭೀಮಃ ಯಥಾ ಉದ್ಯತ್ ಸವಿತಾ ಅತಿ ನಿರ್ಮಲಃ. ತತ್ರ ಆ ಸಮಯದಲ್ಲಿ ಅತೀವ ದಾರುಣಂ,
ಅತ್ಯಂತ ಭಯಾನಕವಾದಂತಹ ಯುದ್ಧವು ಪಾಂಡೋಸುತಾನಾಂ ಧೃತರಾಷ್ಟ್ರಜೈಹಿ, ಪಾಂಡೋಸುತಾನಾಂ ಪಾಂಡವರಿಗೆ ಧೃತರಾಷ್ಟ್ರಜೈಹಿ ಧೃತರಾಷ್ಟ್ರನ ಮಕ್ಕಳೊಂದಿಗೆ ಯುದ್ಧ ನಡೀತು. ಆಗ ಭೀಮಸೇನ ಅವತ್ತಿನ ದಿವಸ ಗಜೆ ಆನೆ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಬಂದರು. ಆನೆ ಮೇಲೆ ಕೂತ್ಕೊಂಡು ತತ್ರ ಉದಯಾದ್ರಿ ಪ್ರತಿಮೆ ಪ್ರದೃಶ್ಯತೆ. ಆನೆ ಮೇಲೆ ಕೂತ ಭೀಮ ಹೇಗೆ ಕಾಣಿಸ್ತಾ ಇದ್ದದ್ದು ಅಂದರೆ ಯಥಾ ಉದ್ಯತ್ ಸವಿತಾ ಅತಿ ನಿರ್ಮಲ, ಯಥಾ ಉದ್ಯತ್ ಸವಿತಾ ಅತಿ ನಿರ್ಮಲ ನವದ್ಯುನಾಥ ಪ್ರತಿಮ ಪ್ರಭಾಯ. ಉದ್ಯತ್ ಸವಿತಾ ಅಂದ್ರೆ ಏನು? ಉದ್ಯತ್ ಭಾಸ್ವತ್ ಸಮಾಭಾಸ, ಅದನ್ನು ವರ್ಣನೆ ಮಾಡ್ತಾರೆ. ಸೂರ್ಯ ಅಲ್ಲ, ಹುಟ್ಟೋ ಸೂರ್ಯ, ಹುಟ್ಟಿದ ಸೂರ್ಯ ನಿರ್ಮಲವಾಗಿ ಕಾಣಿಸ್ತಾ ಇದ್ದಾರೆ. ಯಥಾ ಉದ್ಯತ್ ಸವಿತಾ ಅತಿ ನಿರ್ಮಲ, ಅತ್ಯಂತ ನಿರ್ಮಲನಾದ ಸೂರ್ಯ ಉದಯಾದ್ರಿ ಮೇಲೆ, ಉದಯಾದ್ರಿ ಅಂದರೆ ಉದಯ ಪರ್ವತ, ಅಲ್ಲಿ ಹಾಕಿ ಕಾಣುವುದು ಉದಯಾದ್ರಿ ಪ್ರತಿಮೆ. ಭೀಮ ದೃಶ್ಯತೆ, ಭೀಮಸೇನ ಅಷ್ಟಾಕ್ಷರ ಮಂತ್ರದಲ್ಲಿ ಬರ್ತದೆ. ಉದ್ಯತ್ಸಾಸ್ವ ಸವ ಅದನ್ನೇ ಇಟ್ಟಿರೋದು. ಅಂದ್ರೆ ಅವಾಗ ಅಷ್ಟಾಕ್ಷರ ಮಂತ್ರ ಜಪ ಮಾಡುವಾಗ ಸೂರ್ಯನದು ಉದಯವಾದ ಸೂರ್ಯನ ಬಣ್ಣ, ಬಣ್ಣ, ಸೂರ್ಯನ ಬಣ್ಣ ಚಿಂತ ಉದಯ ಉದ್ಯದ್ಭಾಸ್ವ ಸಮಾಭಾಸ ಅಂದರೆ ಹುಟ್ಟ ಸೂರ್ಯ ಹೇಗಿರ್ತಾನೆ? ಕೆಂಪಿರ್ತಾನೆ. ಸೊ ಕೆಂಪು ಬಣ್ಣ, ನಾರಾಯಣ ದೇವರ ಕೆಂಪು ಬಣ್ಣ ಅಂತ, ಕ್ಲಿಯರ್ ಕೆಂಪು. ಸಾಮಾನ್ಯ ಸೂರ್ಯೋದಯ ಸೂರ್ಯಾಸ್ತ ನೋಡಬೇಕಾದ್ರೆ ಅದಾದ ಕ್ಲಿಯರಾಗಿ ಕಾಣಿಸ್ತಾನೆ. ಆ ರೀತಿ ಭೀಮಸೇನ ಹೊಡಿತಾ ಇದ್ದಾರೆ. ಆ ರೀತಿ ರೂಪಚಿಂತನೆ ಮಾಡಬೇಕು, ಆ ರೀತಿ ಚಿಂತನೆ ಮಾಡಿ ನಾರಾಯಣ ರೂಪ ಆ ರೀತಿ ಚಿಂತನೆ ಮಾಡಬೇಕು. ಅದನ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ಅಂತ ಹೇಳಿದರು. ನವದ್ಯುನಾಥ ಅಂದರೆ ಉದ್ಯದ ಸುಭಾಸ್ವ ಸಮಾಭಾಸ. ತಂ ಕಾಲಯಂತಂ ನೃಪತೀನ್ ಕ್ಷೇಮಧೂರ್ತಿ ಅಭ್ಯಾಗಮತ್ತಶ್ಚ ಗಜಂ ಜಘಾನ ತಂ ವೀರ್ಯಮತ್ತಂ ಪ್ರತಿಲಭ್ಯ ಭೀಮೋ ನಿನಾಯ ಮೃತ್ಯೋ ಸದನಾಯ ಶೀಘ್ರಂ. ತಂ ಕಾಲಯಂತಂ ನೃಪತೀನ್ ಕ್ಷೇಮಧೂರ್ತಿ ಅಭ್ಯಾಗಮತ್ ತಸ್ಯ ಗಜಂ ಜಘಾನ ತಂ ವೀರ್ಯಮತ್ತಂ ಪ್ರತಿಲಭ್ಯ ಭೀಮಃ ನಿನಾಯ ಮೃತ್ಯೋ ಸದನಾಯ ಶೀಘ್ರಂ. ಆಗ ನೃಪತೀನ್ ಕಾಲಯಂತಂ ತಂ, ಎಲ್ಲ ರಾಜರುಗಳನ್ನು ಕೂಡ ಪೀಡಿಸ್ತಾ ಇದ್ದ. ಕಾಲನ ಅಂದರೆ ಕೊಲ್ಲೋದು, ಕೊಲ್ತಾ ಇದ್ದಂತಹ ಕ್ಷೇಮಧೂರ್ತಿ ಅಂತ, ಕ್ಷೇಮಧೂರ್ತಿ ಅಂತ ಒಬ್ಬ ಬಂದ ಕೌರವರ ಕಡೆಯಿಂದ, ಮಹಾವೀರ ಅವನು. ಪಾಂಡವರ ಕಡೆಯವರನ್ನೆಲ್ಲ ಭಾರಿ ಗೋಳಾಡಿಸ್ದ. ಆಗ ಅಭ್ಯಾಗಮತ್ತಶ್ಚ ಗಜಂ ಜಘಾನ, ಆಗ ತಂ ವೀರ್ಯಮತ್ತಂ ಪ್ರತಿಲಭ್ಯ ಭೀಮಃ ನಿನಾಯ ಮೃತ್ಯೋ ಸದನಾಯ ಶೀಘ್ರಂ. ಅವನು ಭೀಮಸೇನ ತಕ್ಷಣ ಆನೆ ಮೇಲೆ ಅವನು ಬಂದಿದ್ದ. ಆನೆಯನ್ನು ಕೊಂದುಬಿಟ್ಟು ನಿನಾಯ ಮೃತ್ಯೋ ಸದನಾಯ ಶೀಘ್ರಂ ಯವಲೋಕಕ್ಕೆ ಕಳಿಸಿಕೊಟ್ರು. ಯಾರನ್ನ? ಹೆಸರು ಕ್ಷೇಮಧೂರ್ತಿ ಆಗಿದ್ದೇನೋ, ಕ್ಷೇಮದ ಹೆಸರು ಕೂಡ ಇಲ್ಲ ಪಾಪ, ಸತ್ತು ಹೋಗ್ಬಿಟ್ಟ. ಸತ್ತಿದ್ದೊಂದು ಅಕ್ಷೇಮ, ನರಕಕ್ಕೆ ಹೋಗಿದ್ದನು ಒಂದು ಅಕ್ಷೇಮ, ಎರಡು ದುಃಖ ಅವನಿಗೀಗ. ಒಂದು ಹಿಡ್ಕೊಂಡು ಹೋದ್ರು ಜೈಲಿಗೆ ಹಾಕಿದ್ರು ಅಂತೆಲ್ಲ ಹಾಗಾಯ್ತು. ತಂ ವೀರ್ಯಮತ್ತಂ ಪ್ರತಿಲಭ್ಯ ಭೀಮಃ ನಿನಾಯ ಮೃತ್ಯೋ ಸದನಾಯ ಶೀಘ್ರಂ ನಿಹತ್ಯ ತಂ ಮಾರುತಿರಭ್ಯ ಕ್ರಂತತ್ ಶಿರಾಂಸಿ ಯೂನಾಂ ಪರಪಕ್ಷಪಾತಿನಾಂ ವಿಕ್ಷೋಭಯಾಮಾಸ ಚ ಶತ್ರು ಸೈನ್ಯಂ ಸಿಂಹೋ ಯಥೈವ ಶುಶ್ರುಗಾಲಯೂಥಂ. ನಿಹತ್ಯ ತಂ ಮಾರುತಿ ಅಭ್ಯಕ್ರಂತತ್ ಶಿರಾಂಸಿ ಯೂನಾಂ ಪರಪಕ್ಷಪಾತಿನಾಂ ವಿಕ್ಷೋಭಯಾಮಾಸ ಚ ಶತ್ರು ಸೈನ್ಯಂ ಸಿಂಹ ಯಥಾ ಏವ ಶುಶ್ರುಗಾಲಯೂಥಂ. ನಿಹತ್ಯ ತಂ ಮಾರುತಿ, ಮಾರುತಿ ಭೀಮಸೇನ ತಂ ನಿಹತ್ಯ ಅವನು ಕೊಂದುಬಿಟ್ಟು ಅಭ್ಯಕೃತ ಚಿರಾಂಶಿಯೂನಾಂ ಪರಪಕ್ಷಪಾತಿನಾಂ, ಪರಪಕ್ಷದಲ್ಲಿದ್ದಂತಹ ಕೌರವರ ಪಕ್ಷದಲ್ಲಿದ್ದಂತಹ ಯೂನಾಂ ತರುಣ ಯೋಧರ ಶಿರಾಂಶಿ ತಲೆಗಳನ್ನು ನೆಕ್ರಂತ ಕತ್ತರಿಸಾಕ್ತಾ ಇದ್ದಾರೆ. ವಿಕ್ಷೋಭಯಾಮಾಸತ ಶತ್ರು ಸೈನ್ಯಂ, ಶತ್ರುಗಳ ಸೈನ್ಯ ಭಾರಿ ಕ್ಷೋಭೆಗೊಳಗಾಯಿತು ಭೀಮನಿಂದಾಗಿ. ಹೇಗಾಯಿತು ಅಂದರೆ ಸಿಂಹೋ ಯಥೈವ ಶುಶ್ರುಗಾಲಯೂಥಂ, ಶ್ವಶೃಗಾಲಯೂಥಂ ಅಂದರೆ ಶ್ವ ಅಂದರೆ ನಾಯಿ, ಶೃಗಾಲ ನರಿ, ನರಿನಾಯಿಗಳ ಹಿಂಡು ಹೇಗೆ ಸಿಂಹನ ಕಂಡು ಚಲ್ಲಾಪಿಲ್ಲೆಯಾಗಿ ಓಡಿ ಹೋಗಬೇಕು ಆ ರೀತಿಯಾಗಿ ಭೀಮಸೇನನ್ನು ಕಂಡು ಅವರೆಲ್ಲ ಓಡೋಗ್ತಾ ಇದ್ದಾರೆ, ಭೀಮ ಓಡಿಸ್ತಾ ಇದ್ದಾರೆ ಅಂತಾಯ್ತು. ಈಗ ನೋಡಿ ಹೊಸ ಸೀನ್ ಶುರುವಾಗುತ್ತೆ ಈಗ. ಸಂಕ್ಷೋಭ್ಯಮಾಣಂ ತದನೀಕಮೀಕ್ಷ ದ್ರೌಣೀರಥೇನ ಪ್ರತಿಜಗ್ಮಿಮಾಂತಂ ತದ್ಯುದ್ಧಮಾಸೀದತಿಘೋರಮದ್ಭುತಂ ಪುರಾ ಯಥಾ ನಾಸ ಚ ಕಶ್ಚಿತ್ ಕ್ವಚಿತ್. ಸಂಕ್ಷೋಭ್ಯಮಾಣಂ ತದನೀಕಂ ಈಕ್ಷ ದ್ರೌಣಿ ರಥೇನ, ಕೂಡಿಸಿದ್ದಕ್ಕೆ ದ್ರೌಣಿ ಅಂತಾಯಿತು, ಬಿಡಿಸಿದಾಗ ದ್ರೌಣಿ ಮಾಡಬೇಕಾದ್ರೆ. ರಥೇನ ಪ್ರತ್ಯಗ್ಮಿಮಾಂತಂ ತದ್ಯುದ್ಧಮಾಸೀತ್ ಅತಿಘೋರಂ ಅದ್ಭುತಂ ಪುರಾ ಯಥಾ ನ ಆಸ ಚ ಕಶ್ಚಿತ್ ಕ್ವಚಿತ್. ತದನೀಕಂ ಸಂಕ್ಷೋಭ್ಯಮಾಣಂ ವೀಕ್ಷ, ತಮ್ಮ ಸೇನೆಯನ್ನು ಆ ರೀತಿ
ಕ್ಷೋಭೆಗೊಳಗಾಗಿಸಿದ್ದನ್ನು ನೋಡಿಬಿಟ್ಟು ದ್ರೌಣಿ ಅಶ್ವತ್ಥಾಮರು ರಥಾರೂಢರಾಗಿ ಪ್ರತಿಜಗ್ಮಿಮಾಂತಂ ಭೀಮನನ್ನು ಎದುರಿಸಿ ಬಂದರು. ಅಶ್ವತ್ಥಾಮರು ಭೀಮನನ್ನು ಎದುರಿಸಿ ಬರ್ತಾ ಇದ್ದಾರೆ. ತದ್ಯುದ್ಧಮಾಸೀತ್ ಅತಿಘೋರಮದ್ಭುತಂ. ಅವರಿಬ್ಬರ ಮಧ್ಯೆ ಏನಾಯಿತು? ಯುದ್ಧ ಭಾರಿ ಜೋರ ನಡೀತು. ಎಷ್ಟು ಅಂತ ಕೇಳಿದರೆ ಮೊದಲೇದೇನು ಹೇಳಿದರು? ಅತಿಘೋರಂ ಅಂದರು, ಅದ್ಭುತಂ ಅಂದರು. ಇನ್ನೂ ಕ್ಲಿಯರ್ ಮಾಡ್ತಾರೆ. ಪುರಾ ಯಥಾನ ಆಸಚ ಕಸ್ಯಚಿತ್ ಕ್ವಚಿತ್. ಅಂಥ ಯುದ್ಧ ಹಿಂದೆ ಎಂದೂ ನಡೆದಿರಲಿಲ್ಲ. ವೆರಿ ಇಂಪಾರ್ಟೆಂಟ್. ಅಂಥ ಯುದ್ಧ ಹಿಂದೆ ಎಂದೂ ನಡೆದಿಲ್ಲ. ಅಂಥ ಯುದ್ಧ ನಡೀತು. ಸರಿ ನೆನ್ಪಿಟ್ಕೋಬೇಕಾದ್ರೆ ಎಷ್ಟು ಮಟ್ಟಿಗೆ ಅಂದರೆ ಹೇಳ್ತಾರೆ, ದೃಷ್ಟ್ವೈವ ತದ್ದೇವ ಗಂಧರ್ವ ವಿಪ್ರಾಹ ಊಚುರ್ನೇದೃಗ್ದೃಷ್ಟ ಪೂರ್ವಂ ಸುಯುದ್ಧಂ ನಚೋತ್ತರಂ ವಾಪಿ ಭವಿಷ್ಯತಿ ದೃಕ್ ಕಾಲಾಂಚ ಸರ್ವಾಣಿ ನ ಷೋಡಶೀಮಿಯುಃ. ದೃಷ್ಟ್ವಾ ಏವ ತತ್ ದೇವಗಂಧರ್ವ ವಿಪ್ರಾಹ ಊಚುಃ ನ ಈದೃಗ್ ದೃಷ್ಟಪೂರ್ವಂ ಸುಯುದ್ಧಂ ನ ಚ ಉತ್ತರಂ ವಾ ಅಪಿ ಭವಿಷ್ಯತಿ ಈದೃಕ್ ಕಾಲಾಂಚ ಸರ್ವಾಣಿ ನ ಷೋಡಶೀಂ ಈಯುಃ. ದೃಷ್ಟ್ವಾ ಏವ ತತ್. ಆ ಯುದ್ಧ ನೋಡ್ತಾ ಇದ್ದಾರೆ. ದೇವಗಂಧರ್ವರೆಲ್ಲ ನೋಡ್ತಾ ಇದ್ದಾರೆ. ವಿಪ್ರಾಹ ಋಷಿಮುನಿಗಳು ನೋಡ್ತಾ ಇದ್ದಾರೆ. ಅವರು ಅಲ್ಲಿಂದ ಮಹಾಭಾರತ ಎಲ್ಲ ಹಾಗೆ ಬರುತ್ತೆ ವಾಕ್ಯಗಳೆಲ್ಲ. ಏನಂತ ಹೇಳ್ತಾರೆ ಅವರು? ವಾಕ್ಯ ಕೆಳಗೆ ಕೊಟ್ಟಿದೆ ಮಹಾಭಾರತದ್ದು. ತಚೋತ್ತರಂ ಚಾಪಿ ಅದು ನೈದೃಗ್ ದುಷ್ಟಪೂರ್ವಂ ಸುಯುದ್ಧಂ. ಇಂಥ ಯುದ್ಧವನ್ನು ನಾವು ನೋಡಿಯೇ ಇಲ್ಲ, ಇಂಥ ದೊಡ್ಡ ಯುದ್ಧವನ್ನು ನಾವು ನೋಡಿಯೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋದ್ರೆ ಹೇಳ್ತಾರೆ, ಒಂದು 20-30 ವರ್ಷ ಇರುತ್ತೆ, ಹಿಂದಾಗಿಲ್ಲ ಮುಂದಾಗೋದಿಲ್ಲ ಅಂತ. 20 ವರ್ಷ ಏನು ಹಿಂದಾಗಿಲ್ಲ ಅಂತ ಹಿರಿಯರು ಕಂಡಿದ್ದಾರೆ ಈ ಮಧ್ಯೆ, ಹೌದಲ್ಲ? ಎಷ್ಟೋದ್ರೆ ಕೆಲವು ಮಾತುಗಳು ಆಡೋದುಂಟು. ಅದೃಷ್ಟಪೂರ್ವ, ಅಭೂತಪೂರ್ವ. ಏನು ಅಭೂತಪೂರ್ವ ಅಂದರೆ ಹಾಗಲ್ಲ. ಅವನ ದೃಷ್ಟಿಯಿಂದ ಅಭೂತಪೂರ್ವ ಅಷ್ಟೇ ಹೊರತು ಇದು ಬೇಕಾಷ್ಟಾಗಿರ್ತದೆ. ಇದು ಹಾಗಲ್ಲ. ಹೇಳ್ತಿರೋದು ಯಾರು? ದೇವತೆಗಳು. ಅವ್ರು ಎಷ್ಟು ಕಂಡವರು? ಅವರು ತತ್ವಾಭಿಮಾನಿ ದೇವತೆಗಳು ಬೇರೆ ಇದ್ದಾರೆ ಅದರಲ್ಲಿ. ಹಿಂದೆ ಮುಂದೆ ಎಲ್ಲ ಕಂಡವರು ಅವರು. ಅವ್ರು ಹೇಳ್ತಾ ಇರೋದೇ ಬೆಲೆ ಇದೆ. ಅರ್ಥ ಆಯ್ತು? ಯಾರು ಹೇಳಿದರೆ ಬೆಲೆ ಇಲ್ಲ. ಸಾಮಾನ್ಯವಾಗಿ 20 ವರ್ಷ ಹುಡಿದು ಯಾರು ಕಮಿಟಿ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ, ಯಾವುದೋ ಮಾಡಿಬಿಟ್ಟು. ಯಾತಕ್ಕೆ? ಅಂತ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಅದರಿಂದ ಹೇಳೋದು ಎಷ್ಟೇ ಬುದ್ಧಿವಂತರಾಗಿದ್ದು ಎಕ್ಸ್ಪೀರಿಯನ್ಸ್ ಬೇಕು. ಅವರೆಲ್ಲ ಅದು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಹೇಳ್ತಾರೆ, ಹೇ ದೇವ ಗಂಧರ್ವ ವಿಪ್ರಾಹ ಊಚುಹು ನಾ ಈದೃಗ್ ದುಷ್ಟಪೂರ್ವಂ ಸುಯುದ್ಧಂ ನಚ ಉತ್ತರಂಚಾಪಿ. ಮುಂದೆ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಮುಂದೆ ಕೂಡ ಬರೋದೇ ಇಲ್ಲ. ಇಲ್ಲಿ ಇಲ್ಲೊಂದು ಪ್ರಶ್ನೆ ಬರ್ತು. 90 ವರ್ಷದ ಮುದುಕ ಮುಂದಾಗೋದಿಲ್ಲ, ಅವನೇ ಇರೋದಿಲ್ಲ. ಮುಂದೆ ಹೇಳೋದೇನು ಬಂತು? ಅವನು ಮುಂದಾಗೋದಿಲ್ಲ ಹೇಳಸೇ ಆತನಿಗಿಲ್ಲ. ಇವನಿಗೆ ಹಿಂದಾಗಿಲ್ಲ ಅಂತ ಹೇಳಕ್ಕೆ ಬರಲ್ಲ. 20 ವರ್ಷ ಹುಡುಗನಿಗೆ ಅವನು ಕಂಡಿಲ್ಲ. ಇವನು ಮುಂದಿರೋದಿಲ್ಲ, ಹೇಳಕ್ಕೆ ಸಾಧ್ಯ ಇಲ್ಲ. ಅವ್ರು ಲಿಮಿಟೆಡ್ ಸೆನ್ಸಲ್ಲಿ ಹೇಳಬೇಕು, ಹೆಚ್ಚು ಹೇಳಕ್ಕೆ ಬರಲ್ಲ. ಇವ್ರು ಹಾಗಲ್ಲ. ದೇವತೆಗಳು ಯಾವಾಗಿರ್ತಾರೆ? ಮುಂದೂ ನೋಡ್ತಾರೆ, ಹಿಂದೂ ನೋಡ್ತಾರೋ. ಗೊತ್ತಾಯ್ತಾ? ಅವ್ರು ಹೇಳ್ತಾರೆ, ಇಂಥ ಯುದ್ಧ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು. ಭಾಳ ಇಂಪಾರ್ಟೆಂಟ್ ಈ ಮಾತು. ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ. ಎಲ್ಲ ಒಳ್ಳೆ ಬೆಸ್ಟ್ ಯುದ್ಧ ನೀವು ತಗೊಂಡ್ರು ಕೂಡ ಹಿಂದೆ ಒಳ್ಳೆ ಯುದ್ಧ ಆಗಿರಬಹುದು, ಮುಂದೇನೂ ಆಗಬಹುದು. ಎಂಥ ಯುದ್ಧ ಅಂದರೆ ಕಲಾಂ ಷೋಡಸೀಂ ಸರ್ವಾಣಿ ನೈಯು. ಇದರ 1/16 ಆಗೋದಿಲ್ಲ. ಹಿಂದೆಲ್ಲ ಪದ್ಧತಿ ಇತ್ತು, ಇದು ಹೋಗ್ಬಿಟ್ಟಿದೆ. ಒಂದು ಆಣೆ ಭಾಗ ಕೂಡ ಅಂತಿದ್ದಿಲ್ಲ. ಆಣೆ ಭಾಗ ಅಂದರೆ ಎಷ್ಟು? 16 ತಾನೇ ಆಣೆ ಆಗೋದು. 1/16 ಅಂತಾನೆ ಅರ್ಥ. ಅದು ಹಿಂದೆ ಕಾಮನ್. ಅದು ಒಂದು ಆಣೆ ಕೂಡ ಅಲ್ಲ ಬಿಡಿ ಅಂತ ಹೇಳೋದು. ಈಗ ಅದು ಆಣೆ ಪದ ಕೂಡ ಗೊತ್ತಿರಲ್ಲ. ಫಸ್ಟ್ ಬದಲ ಪೈಸೆ ಬಂದಮೇಲೆ ಅದು ಹೋಯಿತು. ಇದೆಲ್ಲ ಹೇಳಿದ್ರು. ಅದಕ್ಕೆ ಯಾವ ಕಾಲಕ್ಕೆ ಹೇಳೋ ಮಾತೇನದು? 1/16 ಅಂತಂದರೆ EDM ಆಯಿತು. ಅದರ ಅಷ್ಟು ಅಂದು ಭಾರಿ ದೊಡ್ಡ ಯುದ್ಧಗಳು ಕೂಡ ಇದರ 1/16 ಆಗೋದಿಲ್ಲ. ಇದು ಮಹಾಭಾರತದಲ್ಲೇ ಬಂದು ಎಲ್ಲ ಕೊಟ್ಟಿದೆ ನೋಡಿ. ಅದ್ಭುತಂ ಚಾಪಿ ಅಚಿಂತ್ಯಂಚ ದೃಷ್ಟ್ವಾ ಕರ್ಮ ತಯೋರಣೆ ಸಿದ್ಧಚಾರಣ ಸಂಘಾನಾಂ ವಿಸ್ಮಯ ಸಮಪದ್ಯತ ಪ್ರಶಂಸಂತಿ ತದಾ ದೇವಾಃ ಸಿದ್ಧಾಶ್ಚ ಪರಮರ್ಷಯಃ ಸಾಧು ದ್ರೋಣೇ ಮಹಾಬಾಹೋ ಸಾಧು ಭೀಮೇತಿ ಚಾಬ್ರುವನ್. ಭಾರಿ ಭಾರಿ ಕೊಂಡಾಡ್ತಾ ಇದ್ದಾರೆ. ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಅಹೋ ವೀರ್ಯಸ್ಯ ಸಾರತ್ವಂ ಅಹೋ ಸೌಷ್ಠವಮೇತಯೋ ಸಿತೌ ಏತೌ ಹಿ ಸಮರೆ ಕಾಲಾಂತಕ ಯಮೋಪಮೌ. ಇವರಿಬ್ಬರು ಯಮ ಇದ್ದಾಗಿದ್ದಾರೆ, ವೃದ್ಧ ಯಮ ಇದ್ದಾಗಿದ್ದಾರೆ. ಹೊಗಳ್ತಾರೆ. ಇಲ್ಲಿ ಕೆಲವು ಪ್ರಶ್ನೆಗಳು ಬಂತು. ಯೋಚನೆ ಮಾಡಿದರೆ ಅಷ್ಟು ಹೇಳಬೇಕಾ ಇದನ್ನ ಅಂತ ಪ್ರಶ್ನೆ. ಎಷ್ಟು ಕರ್ಣಾರ್ಜುನ ಯುದ್ಧ ನಡೆಯುತ್ತೆ ಮುಂದೆ? ನಡೆದಿದೆ. ಅದಕ್ಕೆ ಅದೇ ಅಲ್ಲ, ಇದು ಬೇರೆ. ಇದು ಟೋಟಲಿ ದೇವಾಸುರ ಯುದ್ಧ ಮಾಸಲ್ಲಿ ನಡೆದಿದ್ದು. ಇದು ದ್ವಂದ್ವ ಯುದ್ಧ. ಇದು ದ್ವಂದ್ವ ಯುದ್ಧ ಅಂದರೆ ಇಬ್ಬರೇ ಫೇಸ್ ಟು ಫೇಸ್, ಒಬ್ಬರ 1 to 1 ನಡೆದಾಗ ಇಂಥ ಯುದ್ಧ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಒಂದು ಕೇಳ್ಬೋದು ಯಾರಾದರೂ. ಯಾವ್ದು ಕೇಳ್ಬೋದು? ಒಂದನ್ನು ರಾಮರಾವಣಯೋರ್ ಯುದ್ಧ ರಾಮರಾವಣಯೋರಿ ಅದನ್ನು ಕೇಳಬಹುದು. ಅವಾಗ ಏನು ಹೇಳಬೇಕು? ಅದು ಅಲ್ಲ ಅಂತ ಹೇಳ್ಬಿಟ್ಟು. ಅದು ಅಲ್ಲ.
ಏನು ಹೀಗೆಲ್ಲ ಹೇಳ್ತಾರೆ ರಾಮದೇವ್ರ ಕಡಿಮೆ ಹಾಗಿದ್ರೆ ಆ ಥರ ಹೇಳಬಾರ್ದು. ಅಲ್ಲಿ ಆ ಯುದ್ಧ ಮಾಡ್ತಿರೋದು ಯಾರಲ್ಲಿ? ರಾಮ ವರ್ಸಸ್ ರಾವಣ. ಎಲ್ಲಿ ರಾಮ ಎಲ್ಲಿ ರಾವಣ ಯೋಚನೆ ಮಾಡಿ. ಅಜಗಜದ ಯುದ್ಧ ಒಬ್ಬರ ನೋಡಕ್ ಬರ್ತಾರದ್ರ ಆ ಆನೆಗೂ ಮೇಕೆಗೂ ಯುದ್ಧ ಆಗುತ್ತೆ ಅಂದ್ರೆ ಒಬ್ಬನು ಬರಲ್ಲ. ಯಾತಕ್ಕೆ? ಫೈಟೇ ಎಲ್ಲ ಅದು. ಒಂದು ಎರಡು ಆನೆಗಿದ್ರೆ ಬರ್ತಾರೆ, ಎರಡು ಮೇಕೆಗೆ ಬರ್ತಾರೆ, ಅದಕ್ಕೂ ಬರ್ತಾರೆ. ಆದರೆ ಮೇಕೆಗೂ ಆನೆಗಾದ್ರೆ ಯಾರೂ ಬರೋದಿಲ್ಲ. ಯಾಕೆಂದ್ರೆ ಮ್ಯಾಚ್ ಅಲ್ಲೇ ಅಲ್ಲ. ಎಲ್ಲಿ ರಾಮ ಎಲ್ಲಿ ರಾವಣ, ಅದು ಏನು ಮೂಲ ರೂಪದಲ್ಲೂ ದ್ವಾರಪಾಲಕ ಅಷ್ಟೇ. ಅವನು ಅಟೆಂಡರ್ ಇದ್ದ ಲೆಕ್ಕ, ದೇವ್ರ ಮೇಲೆ ಅಟೆಂಡರ್ ಅಷ್ಟೇ. ಸ್ವರೂಪದಲ್ಲೂ ಕೂಡ ವರಬಲ ಅವೆಲ್ಲ ಇರಬಹುದು, ಆದರೂ ಕೂಡ ಉಳಿದವ್ರಿಗೆ ಚೆನ್ನಾಗಿ ರಾವಣ ಯುದ್ಧ ಮಾಡ್ದ ಅಂತ ಹೇಳಬೇಕು. ವರದಿಂದಾಗಿ ಅವನು ಮ್ಯಾಚ್ ಅಲ್ಲ ರಾಮದೇವರಿಗೆ. ಆದ್ದರಿಂದ ಏನದು ರಾಮದೇವ್ರ ಬಗ್ಗೆ ಇಲ್ಲ. ಆಕಾಶಕ್ಕೂ ಒಂದು ಸಣ್ಣ ಒಂದು ಆಟಮಿಗೂ ಆದರೆ ಹೇಗೋ ಹಾಗೆ, ಸಮುದ್ರಕ್ಕೂ ಒಂದು ಹನಿಗೂ ಆದರೆ ಹೇಗೋ ಹಾಗೆ. ಉಳಿದ ದೃಷ್ಟಿಗಿಂತ ಎಷ್ಟೇ ಗ್ರೇಟ್ ಇದ್ರು ಕೂಡ ಇದು ಕಂಪೇರ್ ಮಾಡಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಯುದ್ಧ ಮಾಡ್ತಿರೋದು ಯಾರೀಗ? ಭೀಮಸೇನ ದೇವರು. ಯಾರವರು? ಜೀವೋತ್ತಮ. ಗೊತ್ತಾಯ್ತಾ? ಇನ್ನೂ ಆ್ಯಕ್ಚುಲಿ ಮ್ಯಾಚಿಂಗ್ ಆಗ್ಬೇಕಾದ್ರೆ ಏನಾಗಬೇಕಾಗಿತ್ತು? ಇನ್ನೊಬ್ಬ ರುಚಿ ಜೊತೆಗೆ ಆಗಬೇಕು. ಇಬ್ಬರು ರುಚಿಗಳು ಯುದ್ಧ ಮಾಡಿಬಿಟ್ರೆ, ಬ್ರಹ್ಮವಾಯುಗಳು ಯುದ್ಧ ಮಾಡಿಬಿಟ್ಟು ಹೇಗಿರ್ತದೆ ಅದು? ಸೂಪರ್. ಇದಕ್ಕಿಂತ ಇದಾಗಿರ್ತದೆ. ಮಾಡ್ತಾರಾ ಇಲ್ವಾ? ಮಾಡೋದು ಯಾವಾಗ? ತಪ್ಪು ತಿಳುವಳಿಕೆ ಬಂದರೆ, ದೋಷ ಇದ್ದರೆ. ಎರಡೂ ಇಲ್ಲ ರುಜುಗಳವರು, ಆದ್ದರಿಂದ ರೂಲ್ಡ್ ಔಟ್. ರೂಲ್ಡ್ ಔಟ್. ನೆಕ್ಸ್ಟ್ ಬೆಸ್ಟ್ ಏನು ತಗೋಬೇಕೀಗ? ನೆಕ್ಸ್ಟ್ ಇರೋದು ಯಾರೀಗ? ಗರುಡಶೇಷ ರುದ್ರದೇವರು ಇರೋದು. ಸೊ ಕರೆಕ್ಟ್ ಹತ್ರ ಬಂದ್ರಿ. ಈಗ ಇದರಷ್ಟು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾಮರಾವಣರಿಂದ ಇದ್ರ ಮುಂದೆ ಏನಲ್ಲ, ಇದ್ರ ಮುಂದೆ ಕಂಪೇರ್ ಮಾಡಿ ಯಾವ ಯುದ್ಧನೂ ಬರೋದಿಲ್ಲ. ನೆಕ್ಸ್ಟ್ ಬೆಸ್ಟ್ ಇವರಿಬ್ರೇನೆ. ಅದು ಇನ್ನೊಂದು ಸ್ವಾರಸ್ಯ ಇದೆ. ಈಗ ಸ್ವಲ್ಪ ಇದೇ ಯುದ್ಧ ಹಿಂದಿನ ದಿವಸ ನಡೆದಿದ್ರೆ, 2 ದಿವಸ ಮುಂಚೆ ನಡೆದಿದ್ರೆ ನಾವು ಅಷ್ಟು ಗಮನ ಕೊಡಬೇಕಾಗಿದ್ದಿಲ್ಲ. ಯಾಕಂದ್ರೆ ಯುದ್ಧ ಬಯಲು ಯುದ್ಧ ಮಾಡ್ತಾರೆ ಅವರು. ಅಶ್ವತ್ಥಾಮರು ಎಂಥ ಯುದ್ಧ ಮಾಡ್ತಿದ್ರಾಗ? ದೊಡ್ಡ ಯುದ್ಧ ಮಾಡ್ತಿದ್ದಿಲ್ಲ. ಆದ್ದರಿಂದ ಏನೋಪ್ಪ ಸಣ್ಣ ಯುದ್ಧ. ಇದು ಹಾಗಲ್ಲ, ಫುಲ್ ಫ್ಲೆಡ್ಜ್ ಇದ್ದಾರೆ. ಅದಕ್ಕೆ ಅವರಪ್ಪ ನಿನ್ನೆ ಸತ್ತಿರೋದು, ಹಿಂದಿನ ದಿವಸನೇ ಸತ್ತಿರೋದು. ಹೈಲಿ ಡಿಸ್ಟರ್ಬ್ ಆಗಿದ್ದಾರೆ. ಒಂದು ಡಿಸ್ಟರ್ಬೆನ್ಸು ತಂದೆ ಸತ್ತಿರೋದು, ಇನ್ನೊಂದು ತಮ್ಮ ಅಸ್ತ್ರಗಳು ಫೇಲ್ ಆಗಿದ್ದೆ ಎಲ್ಲ ಕೂಡ. ಇನ್ನೂ ಸಿಟ್ಟು ಬರುತ್ತಾಗ. ಫುಲ್ ಫ್ಲೆಡ್ಜ್ ಸಿಟ್ಟಿದೆ ಅವರಿಗೀಗ. ಅಂದರೆ ಈಗ ಫುಲ್ ಫ್ಲೆಡ್ಜ್. ಭೀಮಸೇನೆ ಯಾವಾಗಲೂ ನಿತ್ಯೋದ್ಯುಕ್ತಂ ಋಕೋದರಂ ಅಂತ ಹೇಳಿದ್ರು. ಭೀಮಸೇನಿಗೆ ಅದನ್ನು ಹೇಳಬೇಕಾಗಿಲ್ಲ. ಇವರು ಫುಲ್ ಫ್ಲೆಡ್ಜ್ ಆಗಿದ್ದಾರೆ. ಇಂಥ ಹೊತ್ತಲ್ಲಿ ನಡೆದಾಗ ಏನಾಗುತ್ತದೋ ಭಾರಿ ಯುದ್ಧ ನಡೀತು. ಅದು ಕರೆಕ್ಟ್ ಆಯ್ತು. ಈಗ ಇಂಥ ಯುದ್ಧ ಇಲ್ಲ ತೋರ್ಸಕ್ಕೆ ಬರುತ್ತಾ? ತೋರ್ಸಕ್ಕೆ ಬರೋದಿಲ್ಲ. ನಮ್ಮ ಇಷ್ಟೊತ್ತು ಏನು ಅನಿಸುತ್ತೆ? ಪೊಯೆಟ್ರಿ ಅಂದರೆ ಪೊಯೆಟ್ರಿ ಅಲ್ಲ ಇದು. ಏನದು? ಫ್ಯಾಕ್ಟ್. ಫಿಕ್ಷನ್ ಬೇರೆ, ಇತಿಹಾಸ ಬೇರೆ. ಇದು ನಿಜವಾಗ್ಲೂ ನಡೆದಿದ್ದೇ ಹೊರತು ಬೇರೆ ಅಲ್ಲ. ನಚೋತ್ತ ಆಶ್ಚರ್ಯ ಅಂದರೆ ಕುಮಾರವ್ಯಾಸ, ಭಾರತ ಮತ ಎಲ್ಲ ಇವ 99% ಯಾರನ್ನು ಹೇಳೋದೇ ಬಿಟ್ಟುಬಿಡ್ತಾರೆ. ಗೊತ್ತಾಯ್ತಾ? ಮೂಲದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ, ಆಚಾರ್ಯ ಬರೆದಿದ್ದಾರೆ. ಪಂಪ ಸಾಮಾನ್ಯ ಬರೆಯೋದಿಲ್ಲ, ಇದು ಮಾತ್ರ ಬರೀತಾನೆ. ಈ ವಿಷಯ ಬಿಟ್ಟಿಲ್ಲ. ಇಲ್ಲದೇನು ಏನಾಗ್ತಿತ್ತು ಗೊತ್ತಾ? ಇವ್ರೇನು ಕಲ್ಪನೆ ಮಾಡ್ತಾ ಇರಲಿಲ್ಲ. ಪಂಪ ಭಾರಿ ಪಾಪ್ಯುಲರ್ ಫಿಗರ್, ಮಹಾಕವಿ. ಆದ್ದರಿಂದ ಪಂಪ ಹೇಳ್ತಾನೆ, ಓಹೋ ಎಂಥ ಭೀಮಸೇನ, ಇಷ್ಟು ನಮ್ಗೆ ಗೊತ್ತೇ ಇದ್ದಿಲ್ವಲ್ಲ ಅಂತ. ದೇವತೆಗಳು ಮಾತ್ರ ನಮ್ಗೆ ಗೊತ್ತೇ ಇದ್ದಿಲ್ವಲ್ಲ. ಗದೆಯೊಡೆ ಜಟ್ಟಿಗಂ ಪವನನಂದನನೆಂಬರು, ಆ ಮಾತು ಮಾತದಲ್ಲ. ಅವ್ರು ಹೇಳ್ತಾನೆ, ಗದ ಇದ್ದಲ್ಲಿ ಸರಿ ಪವನನಂದ ಅಂತ ಹೇಳ್ತಾರೆ, ಸುಳ್ಳು ಮಾತದು. ಇಲ್ಲಿ ನೋಡ್ಬೇಕು ಯುದ್ಧನ. ಭೀಮಸೇನ ಹೇಗಿದ್ದಾರೆ ನೋಡಿ. ಹೇಳ್ತಾನೆ, ಸುರಸಿಂಧು ಪುತ್ರ ಗುರುಕರ್ಣ ಕೃಪ ಪ್ರಮುಖರಿಂತು ನೇರಿದರೆ. ಪದ ನೋಡ್ರಿ ಆತನು. ಸುರಸಿಂಧು ಪುತ್ರ ಯಾರು? ಸುರಸಿಂಧು ಪುತ್ರ ಭೀಷ್ಮರು, ದೇವನದಿಗೆ ಮಗ. ಆಮೇಲೆ ಗುರು ದ್ರೋಣರು, ಕರ್ಣ, ಕೃಪ ಪ್ರಮುಖರು ಇಂತು ನೇರಿದ. ಇಷ್ಟು ಯುದ್ಧ ಮಾಡಿದ್ರ ಯಾರೋ ಅಲ್ಲ ಇವರು ಮುಂದೆ. ಅದನ್ನು ಹಾಗೆ ಬರೆದು ಬಿಟ್ಟಿದ್ದಾರೆ. ಅಂದರೆ ಪಂಪನ ಮಾತು ಒಪ್ಪಲೇಬೇಕಲ್ಲ. ಅವ್ರು ಕಂಪ ಮಹಾಕವಿ ಅಂತ ಒಪ್ಪಿದ್ದಾರೆ. ಭಾರಿ ಒಳ್ಳೆ ಜಾಗ ಕೊಟ್ಟಿರೋದ್ರಿಂದ ಪಂಪ ಹೇಳಿದ ಮೇಲೆ ಮಹಾಭಾರತದಲ್ಲಿ ಇದ್ದನ್ನು ಸರಿಯಾಗಿ ಬರ್ತಿದ್ದಾರೆ ಅಂತ ಅರ್ಥ. ಈ ದೃಷ್ಟಿಯಲ್ಲಿ ಯುದ್ಧದಲ್ಲಿ ಇದು ಯುದ್ಧ ಇಂಥ ನಡೆದ. ಈಗ ಮುಂದಿನ ಪ್ರಶ್ನೆ, ಈಗ ಇಂಥ ಯುದ್ಧ ನಡೆದ ಮೇಲೆ ರಿಸಲ್ಟ್ ಏನಾಯ್ತು ಅಂತ ಪ್ರಶ್ನೆ. ಈಗ ರಿಸಲ್ಟ್ ಆದಮೇಲೆ ಏನಾಗುತ್ತದೆ? ಈಗ ಸಾಮಾನ್ಯ ಫೈನಲ್ಗೆ ಯಾವ ಟೀಮ್ ಬರುತ್ತೆ? ಫೈನಲಿ ಬರ್ಬೇಕಾದ್ರೆ ಉಳಿದೆಲ್ಲ ಸೊಸೈಟಿ ಫೈನಲಿ ಬರ್ಬೇಕೀಗ. ಈ ಫೈನಲ್ಸ್ ಈಗ ಆ ಫೈನಲ್ ಏನಾಗಿದೆ? ಮತ್ತೆ ದೇವರಾಕ್ಷಸರ ಯುದ್ಧ ಆಗಿದ್ರೆ ಬೇರೆ. ಅದು ದೇವರಾಕ್ಷಸರ ಯುದ್ಧ ನಡೆದಾಗ ಏನಾಗುತ್ತೆ? ರಾಕ್ಷಸರು ಸ್ವತಃ ದುರ್ಬಲರು. ಅವ್ರ ಬಲ ಏನಿರುತ್ತೆ? ಯಾವಾಗಲೂ ರುದ್ರದೇವ್ರ ವರ ಇರುತ್ತೆ ಅಂತ ತಿಳ್ಕೊಂಬೋಣ. ರುದ್ರದೇವರೇ ಬಂದಿರೋದಿಲ್ಲಿ. ರುದ್ರದೇವರು ವರ ಇರೋರಲ್ಲ, ಬಂದಿರೋ ಅಶ್ವತ್ಥಾಮರು ಯಾರವರು? ರುದ್ರದೇವರೇ. ಅಂದಮೇಲೆ ಯಾರಾದ್ರೂ ಈಗ ಮೂಲ ರೂಪದಲ್ಲೇ ಬಂದಾಗಾಯ್ತು. ವರ ಕೊಟ್ಟವರಲ್ಲ, ವರ ಕೊಟ್ಟವರೇ ಬಂದ ಮೇಲೆ ಇನ್ನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ರಿಸಲ್ಟ್ ನೋಡಿ ಹೇಳ್ತಾರೆ ಈಗ. ನ ಷೋಡಸೀಮಿಯುಹು ನೈತಾದೃಶಿ ಜ್ಞಾನಂ. ಈ ಕೊಂಡಾಡ್ತಾರೆ ನೈತಾದೃಶಿ ಜ್ಞಾನಂ ಮತ್ತು ಸಂಪತ್ ಬಲಂ. ನೈತಾದೃಶಿ ಜ್ಞಾನ ಸಂಪತ್ ಬಲಂ ವಾ. ಇಂಥ ಜ್ಞಾನ ಸಂಪತ್ತು ಬೇರೆ ಯಾರಿಗೂ ಇಲ್ಲ. ಮತ್ತು ಬಲಂ ವಾ, ಇಂಥ ಬಲನೂ ಯಾರಿಗೂ ಇಲ್ಲ. ಬರದೇ ಎರಡು, ಬಾಹುಬಲ ಜ್ಞಾನಬಲ. ಇಂಥ ಬಾಹುಬಲಶಾಲಿಗಳು ಬೇರೆ ಯಾರೂ ಇಲ್ಲ. ಇಂಥ ಜ್ಞಾನಬಲ ಇರೋರು ಬೇರೆ ಯಾರೂ ಇಲ್ಲ. ನೆಕ್ಸ್ಟ್ ಅವರೇ
ಅದರಿಂದ ಹಾಗಿದ್ದಾರೆ. ದ್ವಯಂ ಕುತೋ ವಾಯುಮೃತೆ ಶಿವಂ ತಥಾ, ವಾಯುದೇವರನ್ನು ಬಿಟ್ಟರೆ ಬಿಡಿದವರಿಲ್ಲ. ಬ್ರಹ್ಮದೇವರು ಬರೋದಿಲ್ಲ, ಭೂಲೋಕ ಅವತಾರನೇ ಮಾಡೋದಿಲ್ಲ, ಜಗಳನೂ ಮಾಡೋದಿಲ್ಲ, ಎರಡೆರಡು. ಅನಂತರ ಗರುಡಶೇಷರದ್ದು ಗರುಡರಿಗೆ ಅವತಾರ ಇಲ್ಲ, ಮೂಲದಲ್ಲಿ ಸೋತೆ ಬಿಟ್ಟಿದ್ದಾರೆ ವಾಯುದೇವರಿಗೆ. ಇನ್ನು ಉಳಿದಿದ್ದು ಶೇಷ ಶಿವ, ಬಲರಾಮದೇವ್ರ ಮುಂದೆ ಸೋಲ್ತಾರೆ, ಅದು ಬರ್ತದೆ. ಶಿವಂ ತಥಾ ದ್ವಯೋಹೋ ಸಮಾಹಾರ ಇಹ ದ್ವಯೋರಪಿ. ಕೆಲವರು ಬಲ ಇದ್ದರೆ ಜ್ಞಾನ ಇರೋದಿಲ್ಲ, ಜ್ಞಾನ ಇದ್ದರೆ ಬಲ ಇರೋದಿಲ್ಲ, ಇಬ್ಬರಿಗೂ ಸಮಾಹಾರ, ಜೊತೆಗೂಡೋದು, ಎರಡು ಜೊತೆಗಿದೆ. ದ್ವಯೋರಪಿ ಜ್ಞಾನಸ್ಯ ಬಾಹ್ವಶ್ಚ ಬಲಸ್ಯ ಸೂರ್ಜಿತ, ಪೂರ್ಣ ಬಲಶಾಲಿಗಳು, ಪೂರ್ಣ ಜ್ಞಾನಿಗಳು. ಇತೀರ್ಯಮಾಣೇ, ಸಕಾರಣವಾಗಿ ಅವರು ಕೊಂಡಾಡ್ತಾ ಇದ್ದಾರೆ. ವಿಬುಧೈಹಿ ನರೋತ್ತಮೌ ದಿಶಃ ಸಮಸ್ತಾಃ ಗಗನಂಚ ಪತ್ರಿಭಿಃ ನಿರಂತರಂ ಚಕ್ರತುಃ ಉತ್ತಮೌಜಸೌ ದೃಷ್ಟೈವ ತದ್ಭೀತಿ ಮಗುಹು ಮಹಾರಥಾಃ. ಅವರಿಬ್ಬರು ಕೂಡ ವಿಬುಧೈಹಿ ಇತಿ ಈರ್ಯಮಾಣೆ. ವಿಬುಧರು ಅಂದರೆ ಯಾರೋ? ದೇವತೆಗಳು. ನರೋತ್ತಮೌ ದಿಶಃ ಸಮಸ್ತಾಃ, ನರೋತ್ತಮರಾದ ಅವರಿಬ್ಬರು ಕೂಡ ಸಮಸ್ತಾಃ ದಿಶಃ, ಸಕಲ ದಿಕ್ಕುಗಳನ್ನು ಕೂಡ, ಗಗನಂಚ ಆಕಾಶವನ್ನು ಕೂಡ, ಪತ್ರಿಭಿ ಬಾಣಗಳಿಂದ, ನಿರಂತರಂ, ಅಂತರ ಅಂದರೆ ಗ್ಯಾಪ್, ನಿರಂತರ ಅಂದ್ರೆ ಗ್ಯಾಪೇ ಇಲ್ಲ, ಬರೀ ಬಾಣಗಳ ಮಯ. ಚಕ್ರ ಉತ್ತಮೋಜಸೌ ದೃಷ್ಟೈವ ತದ್ಭೀತಿ ಮಗುರ್ ಮಹಾರಥಾಃ. ಅವ್ರು ಮಾಡಿದರು, ಎಲ್ಲ ನೋಡಿ ಹುಡುಗಿಗೆಲ್ಲ ಭಾರಿ ಗಾಬರಿ, ಎಂತೆಂಥ ಮಹಾವೀರರು ಅಂತ ಎಲ್ಲರಿಗೂ ಗಾಬರಿ ಆಗೋಗಿದೆ. ಏನಾಗುತ್ತೋ ಮುಂದೆ ಅಂತ ಆತಂಕ ಬೇರೆ. ಶರಾಸನೆ ಮಾರುತಿ ನಾ ನಿರಾಕೃತೆ ದ್ರೌರಿರ್ಮಹಾಸ್ತ್ರಾಣಿ ಮಮೋಚ ತಸ್ಮಿನ್ ತಶಾಸ್ತ್ರವರ್ಯೈಃ ಬಲವಾನ ವಿಸ್ಮಯ ಸಂಶಾಪಯಾಮಾಸ ಸುತೋ ನಿಲಸ್ಯ. ಶರಾಸನೆ ಮಾರುತಿನ ನಿರಾಕೃತೆ. ಶರಾಸನ ಅಂದರೆ ಬಿಲ್ಲು, ಅಶ್ವತ್ಥಾಮರ ಬಿಲ್ಲನ್ನು ಭೀಮಸೇನ ಕತ್ತರಿಸಿದ್ದಾಯ್ತು ಈಗ. ಸೊ ಒಂದು ಗೊತ್ತಾಯ್ತು ಯಾರು ಗೆದ್ರು ಈಗ ಅಂತೇಳಿ. ಅಶ್ವತ್ಥಾಮರ ಬಿಲ್ಲನ್ನು ಭೀಮಸೇನ ಕತ್ತರಿಸಿದ್ದಾಯ್ತು. ಆಗ ಅವ್ರೇನು ಮಾಡಿದರು? ದ್ರೌಣೇಹೇ ಮಹಾಸ್ತ್ರಾಣಿ ಮಮೋಚ ತಸ್ಮಿನ್. ಆಗ ಅಸ್ತ್ರಯುದ್ಧ ಶುರು ಮಾಡಿದರು. ಬಾಣದ ಮುಗೀತು. ಅಸ್ತ್ರಯುದ್ಧ ಅಂದರೆ ಏನು? ಸಿಕ್ಕಿದ್ರೆ ಮಂತ್ರಿ ಸಾಕ್ಬೋದು, ಅದು ಬಿಲ್ಲು ಬಾಣ ಬೇಕಿಲ್ಲ. ಏನು ಮಂತ್ರ ಹಾಕೋದು ಬೇಸೋದಷ್ಟು. ಈ ಬಾಂಬೆ ಬೇಯಿಸಬೇಕಾದ್ರೆ ಬಿಲ್ಲು ಬಾಣ ಬೇಕಾದಕ್ಕೆ ಆ ರೀತಿ ಎಷ್ಟಕ್ಕೆ ಶುರು ಮಾಡಿದ್ರು. ಮಮೋಚ ತಸ್ಮಿನ್ ತಾನ್ಯಸ್ತ್ರವರ್ಯೈಹಿ ಬಲವಾನ ವಿಸ್ಮಯ ಸಂಶಾಮಯಾಮಾಸ ಸುತೋನಿಲಸ್ಯ. ತಕ್ಷಣ ಭೀಮಸೇನ ಏನು ಮಾಡಿದ್ದು? ಅಸ್ತ್ರಕ್ಕೆ ಪ್ರತ್ಯಸ್ತ್ರ, ಅಸ್ತ್ರಕ್ಕೆ ಪ್ರತ್ಯಸ್ತ್ರ. ಈ ಭೀಮಸೇನಿಗೆ ಏನು ಗೊತ್ತಿದೆ ಅಂತ ಆಯ್ತು ಈಗ? ಅಸ್ತ್ರವಿದ್ಯೆ ಗೊತ್ತಿಲ್ಲ ಅವರಿಗೆ ಉತ್ತರ ಇದು. ಟೆಕ್ನಿಕಲಿ ಭೀಮಸೇನಿಗೆ ಅಸ್ತ್ರವಿದ್ಯೆ ಗೊತ್ತಿಲ್ಲ, ಏನೋ ಬಲದಿಂದ ಹೊಡಿತಿದ್ದಾದ್ರೆ ಸುಳ್ಳು. ಈಗ ಏನು ಮಾಡ್ತೀವಿ? ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಬಿಟ್ಟಾಗ ಏನಾಯ್ತದ? ಟೆಕ್ನಿಕಲಿ ಫುಲ್ಲಿ ಸೌಂಡ್ ಅಂತ. ಅಶ್ವತ್ಥಾಮರು ಅರ್ಜುನಿಗಿಂತ ಗ್ರೇಟು. ಯಾಕೆ? ಅದು ಇಂದ್ರಾವತಾರ ರುದ್ರಾವತಾರ ಇವರು. ಅಂದಮೇಲೆ ಇವ್ರ ಮೇಲೆ ಅಸ್ತ್ರ ಬಿಡಿತ್ತು. ಅವ್ರು ಸೋಲಿಸ್ಬೇಕಾದ್ರೆ ಭೀಮಸೇನಿಗೆ ಅಸ್ತ್ರವಿದ್ಯೆ ಎಷ್ಟು ಗೊತ್ತಿತ್ತು? ಅರ್ಜುನಿಂದ ಜಾಸ್ತಿ ಗೊತ್ತಿತ್ತು, ಕರ್ಣಗಿಂತ ಜಾಸ್ತಿ ಗೊತ್ತಿತ್ತು, ಅಶ್ವತ್ಥ ಜಾಸ್ತಿ ಗೊತ್ತಿತ್ತು. ನಂಬರ್ 1. ಆಗ ನಮಗೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಋಗಯೋರಪಿ. ಅಲ್ಲಿ ಪಾಂಡಿತ್ಯ, ಶಸ್ತ್ರ ಪಾಂಡಿತ್ಯ, ಅಸ್ತ್ರ ಪಾಂಡಿತ್ಯ ಎಲ್ಲ ಸೇರಿಸ್ಕೋಬೇಕಂತ. ಶಾಸ್ತ್ರ ಪಾಂಡ್ಯ ಎಲ್ಲ ಸೇರ್ಕೊಂಡೋಯ್ತು. ಸುಷ್ಟು. ಈಗ ಎಷ್ಟೊತ್ತು ಉಪನ್ಯಾಸ ಮಾಡಿದ್ರು ಕೂಡ ಪ್ರಾಕ್ಟಿಕಲ್ ಇದು. ಪ್ರಾಕ್ಟಿಕಲ್ನ ಕಂಡಾಗ ಏನಾಯ್ತು? ಈಗ ಜೀವೋತ್ತಮತ್ತ ಒಬ್ಳಿಗೆ ಬೇರೆ ದಾರಿನೇ ಇಲ್ಲ. ಏನೋ ಅದು ಬೇರೆ, ಆವೇಶ ಏನಿತ್ತು ಆವೇಶ ಬೇರೆ. ಈಗ ಯುದ್ಧದಲ್ಲಿತ್ತು, ಬಟ್ ಈಗ ಆವೇಶ ಇದ್ದು ಯುದ್ಧ ಮಾಡಿಲ್ಲ ಅವ್ರೀಗ. ಈಗ ಫುಲ್ ಫ್ಲೆಜ್ಡ್ ಬರ್ತಾ ಇದ್ದಾರೆ, ಸಹಜವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅಸಲಾವೇಶ ಇದ್ರೆ ಇನ್ನೂ ಸೋಲ್ದು ಇದಕ್ಕೆ, ಅದನ್ನು ಸೋಲಿಸ್ತಾರೆ ಅಂತ ಆಯ್ತು. ಅಷ್ಟೇ ಹೊರತು ಮೈನಸ್ ಪಾಯಿಂಟ್ ಆಗಲಿಲ್ಲ ಭೀಮಸೇನ ದೇವರಿಗೆ. ಏನು ಮಾಡಿ ಸಂಶಾಮಯಾಮಾಸ ಪೂರ್ತಿ ನ್ಯೂಟ್ರಲೈಸ್ ಮಾಡಿದರು, ಪೂರ್ತಿ ಅಸ್ತ್ರ ಪ್ರತ್ಯಸ್ತ್ರಗಳನ್ನು. ಯಾರು? ಸುತೋ ಅನಿಲಸ್ಯ. ಪುನಃ ಶರೈರೇವ ಪರಸ್ಪರಂ ಸೌ ಅಯುಧ್ಯತಾಂ ಚಿತ್ರಮಲಂಚ ಸುಷ್ಟು. ಮತ್ತೆ ಶರ ಯುದ್ಧ ಶುರು. ಅಷ್ಟೊತ್ತಿ ಮತ್ತೆ ದುರ್ಯೋಧನ ಕಳಿಸಿಕೊಟ್ಟ, ಏನೋ ಹೊಸ ಬಿಲ್ಲು ಬಾಣ ಎಲ್ಲ ಬಂದವು. ಮತ್ತೆ ಆ ಯುದ್ಧ ಶುರು ಮಾಡಿದರು. ಪುನಃ ಶರೈರೇವ ಪರಸ್ಪರಂ ತೌ ಅಯುಧ್ಯತಾಂ ಚಿತ್ರಮಲಂಚ ಸುಷ್ಟು. ಮತ್ತೆ ಬಾಣಗಳಿಂದ ಅವರಿಬ್ಬರು ಕೂಡ ಬಹಳ ಹೊತ್ತು ಕಾಲ ಚಿತ್ರಂ ಅಲಂ ಸುಷ್ಟು, ಚಿತ್ರ ವಿಚಿತ್ರವಾದ ಯುದ್ಧವನ್ನು ಭಾರಿ ಚೆನ್ನಾಗಿ ಮಾಡಿದರು. ಈ ಸ್ಥಿತಿಯಲ್ಲಿ ತದಾತು ಭೀಮಸ್ಯ ಶರೈರ್ಭುಷಾರ್ದಿತಃ ದ್ರೌಣಿಹಿ ಪಪಾತಾಶು ದೃಢಂ ವಿಚೇತನಃ. ಆಗ ಭೀಮಸೇನನ ಶರೈಹಿ ಬಾಣಗಳಿಂದ ಭೃಷಾರ್ದಿತ ಬಹಳ ಪೆಟ್ಟನ್ನು ತಿಂದು ದ್ರೌಣಿಹಿ ಅಶ್ವತ್ಥಾಮರು ಪಪಾತ ಆಶು ಕೂಡಲೇ ಬಿದ್ದರು. ದೃಢಂ ವಿಚೇತನ, ಚೇತನ ವಿಚೇತನ, ದೃಢಂ ವಿಚೇತನ, ಗಾಢ ಮೂರ್ಛೆಗೆ ಒಳಗಾಗಿ ಬಿದ್ದರು. ಯಾರು ಗೆದ್ದಾಗಾಯ್ತು? ಈಗ ಮುಗಿದು ಬಾಣದಲ್ಲೂ ಗೆದ್ದರು, ಅಸ್ತ್ರದಲ್ಲೂ ಗೆದ್ದರು, ಇದರಲ್ಲೂ ಸಂಶಾಮಯಾಮಾಸ ಮೂರರಲ್ಲೂ ಗೆದ್ದಿದ್ದರಿಂದ ಡೆಸಿಸಿವ್ ವಿಕ್ಟ್ರಿ. ಪತ್ಯುರ ಸಾಮಂಜಸ್ಯ. ಇಂಥ ಭೀಮಸೇನ ಹರಿ ಸರ್ವೋತ್ತಮತ್ವ ಹೇಳಿದಾಗ ಇದು ಹೇಗೆ ಬರುತ್ತೆ? ಈಗ
ಪಾಶುಪತ ಮತ್ತೆ ಹೇಗೆ ಹೊಡೆಯುತ್ತೆ? ಸಾಧ್ಯ ಇಲ್ಲ. ಯಾಕೆ ಈ ಪಾಶುಪತಿ ಇವರೇ ಸೋಲಿಸಿಬಿಟ್ಟು ಇವರು ಹರಿಸರ್ವತ್ತು ಅಂತ ಹೇಳಿದಾಗ ಯಾರು ದೊಡ್ಡವರಾದ್ರೆ ಈಗ ಸರಿ, ಆಮೇಲೆ ಯಾರು ದೊಡ್ಡವರಾದ್ರು ಅವರು, ಆಮೇಲೆ ಇವರು ತಾರತಮ್ಯ ಪೂರ್ತಿ ಬರುತ್ತೆ. ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಇವರ ಮನೋನಿಯಾಮಕತ್ವ ಎಲ್ಲ ಕ್ಲಿಯರ್ ಆಗಿ ಬರುತ್ತೆ. ಆದರೆ ಶಾಸ್ತ್ರದಲ್ಲ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಈಗ ನಮ್ಮ ದಾರ್ಢ್ಯ ಬರುತ್ತೆ. ವಾಯುದೇವರ ಜೀವೋತ್ತಮತ್ವದ ಬಗ್ಗೆ ಹೆಚ್ಚು ದಾರ್ಢ್ಯ ಬರೋದ್ರೆ ಉಪಾಸನೆ ಮಾಡೋಕ್ಕೆ ಸುಲಭ ಆಗುತ್ತೆ. ಯಾವಾಗ ದಾರ್ಢ್ಯ ಬರುತ್ತೋ ಟ್ರೈನ್ ಅದು ಕೂತ್ಬಿಟ್ಟಿದ್ರೆ ಯಾರೋ ಬರ್ತಾರೆ ಅಂತ ಭಯ, ನಿದ್ದೆ ಬರೋದಿಲ್ಲ. ಬಂದಾಗ ಯಾರು ಬಂದರೂ ಹೇಳ್ತಿರ್ತಾರೆ, ಗೊತ್ತಲ್ಲ ನೀವು, ಬಂದಷ್ಟೇ ಗೊತ್ತಾರೆ, ಎಲ್ಲರೂ ಬತ್ತು ಕೊಡ್ತಾರೆ. ಟೆನ್ಷನ್ ಅದು ಗೊತ್ತಾಯ್ತಾ? ಯಾರು ಕೊನೆಗೆ ಯಾರು ಬರದ ಹೋದ್ಮೇಲೆ ಆಗಲ್ಲ, ಯಾರೋ ಒಂದು ಎಬ್ಬಿಸ್ಬಿಟ್ಟು ಮತ್ತೆ ಕೊಡ್ತಾರೆ, ಬದೀತೆ ಆಗ್ಬಿಡೋದು. ಇಲ್ಲಿ ಯಾವಾಗ ನಮ್ಮ ಸೀಟ್ ಅದು ಫಿಕ್ಸ್ ಆಗುತ್ತೆ ಅವಾಗ ಏನಾಗೋದಿಲ್ಲ, ಶೇಕ್ ಆಗೋದಿಲ್ಲ. ಸೊ ವಾಯುಜೀವತ್ವ ಗಟ್ಟಿ ಆದಮೇಲೆ ಶೇಕ್ ಆಗೋದಿಲ್ಲ. ವಾಯುಸ್ಥಿತಿಯಲ್ಲಿ ಹೇಗೆ ಹೇಳ್ಬೋದಾಗ ಗಟ್ಟಿಯಾಗಿ ಹೇಳ್ಬೋದು, ಜೈ ಅಂತ ದೇವರೇ ಕೂಗ್ಬೋದು, ಇಲ್ದವ್ರು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಯಾವ ಶಾಸ್ತ್ರ ಓದೋದ್ರಿಂದ ಆಗೋ ಪ್ರಯೋಜನ ಅಂದರೆ ಅದು. ಇದು ಕೇಳದೆ ಹೋದಾಗ ಎಷ್ಟೇ ವಾಕ್ಯಾರ್ಥ ಮಾಡಿದ್ರು ಕೂಡ ಅದು ಬಾಯಿ ಮಾತಾಗುತ್ತೆ ಹೊರತು ಏನಾಗೋದಿಲ್ಲ, ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೆ ಇದನ್ನು ಕೇಳಬೇಕು. ತದಾತು ಭೀಮಸ್ಯ ಶರೈರ್ಭುಷಾರ್ತಿತಃ ದ್ರೌಣಿ ಪಪಾತಾಶು ದೃಢಂ ವಿಚೇತನಃ. ಅಲ್ಲಿಗೆ ಮುಗೀತು, ಡೆಸಿಸಿವ್ ಆಯ್ತು. ಇನ್ಮೇಲೆ ಫುಲ್ ಸಜ್ಜಿದ ಕಾಲಕ್ಕೆ ಭೀಮ ಈ ರೀತಿ ಹೊಡೆದಿದ್ದು ಮತ್ತೆ ಎಂತ ಏಟು ಬಿತ್ತು ಅಂದರೆ ಅವತ್ತು ವಾಪಸ್ ಬರೋದೇ ಇಲ್ಲ. ಮತ್ತೆ ಅವರು ನೆಕ್ಸ್ಟ್ ಡೇನೇ ಬರೋದು. ಅವತ್ತು ವಾಪಸ್ಸೇ ಬರೋದಿಲ್ಲ. ಆಗ ಭೀಮಸೇನ ನೋಡಿ ಮುಂದೆ ಮಾಡಿದ್ದೇನು, ಭೀಮಶ್ಚ ವಿಹ್ವಲತನು ಸತು ಕಿಂಚಿದೇವ ಪೂರ್ವಂ ಗತೆ ಗುರುಸುತೆ ಪ್ರಯಯೌ ಕ್ಷಣೇನ ನಿರ್ಧೂತ ಯುದ್ಧ ಶ್ರಮ ಆತ್ತಧನ್ವಾ ಯೋದ್ಧುಂ ಗಜೌಘಂ ಪ್ರತಿನಾದಿತಾಶಃ. ಭೀಮಸೇನ ಮೂರ್ಛೆನೂ ಬಂದಿಲ್ಲ, ರೆಸ್ಟು ತಗೊಂಡಿಲ್ಲ. ಯುದ್ಧ ಯಾದ್ಮೇಲೆ ಮಾಡ್ತಿರೋದೀಗ ಗಜ ಸೈನ್ಯದ ಮೇಲೆ. ಗಜ ಸೈನ್ಯ ಭಾರಿ ಸ್ಟ್ರಾಂಗ್ ಇರಬೇಕಾದ್ರೆ ಅದೇ ಬಂತ ನೈವಾತ್ರ ಮಿಶ್ರಮಣ ಮೈಚ್ಛದ ಅವಿಶ್ರಮೋತ್ಸವ ಎಂದು ಕೂಡ ಏನಿಲ್ಲ ಅವರಿಗೆ, ಆಯಾಸ ಇಲ್ಲ. ಅದು ಪ್ರೂವ್ ಆಗುತ್ತೆ. ಅಂದರೆ ಗೆದ್ದಿದ್ದು ಆಯಾಸ ಇಲ್ಲದೆ ಗೆದ್ದಿದ್ದು. ಆ್ಯಕ್ಚುಲಿ ಅವರಿಗೆ ಎಂಥ ಶಕ್ತಿ ಇದೆ, ಕೊಲ್ಲದೆ ಬಿಡ್ಬೋದು, ಕೊಲ್ಲೋದಿಲ್ಲ. ಚಿರಂಜೀವಿತ್ವ ಕಾಪಾಡಬೇಕು, ಅದು ಮುಂದೆವರಿಂದ ಭಾರಿ ಕೆಲಸ ಆಗಬೇಕಾಗಿದೆ, ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊ. ಈಗ ಟೆಂಪರರಿ ಪಾಪ ಆಗಿದ್ದಾರೆ, ಮುಂದೆ ದೊಡ್ಡ ಕೆಲಸ ಮಾಡೋರಿದ್ದಾರೆ, ಕೆಲಸ ಆಗಬೇಕು. ಆದ್ದರಿಂದ ಅವ್ರು ಕೊಲ್ಲಿಲ್ಲ. ಎಷ್ಟು ಸಾಮರ್ಥ್ಯ ಇದೆ ಅಂತ ಹೇಳೋದಕ್ಕೆ ಕೊಡೋ ನಿದರ್ಶನ. ಏನಂತ ಅಶ್ವತ್ಥಾಮರು ಹೇಳಿದ್ದು ಅದನ್ನು ಭೀಮಸೇನ ಮೊದಲೇ ತಿಳ್ಕೊಂಡು ಹೇಳ್ತಿದ್ದಾರೆ. ಅದಕ್ಕೆ ಮುಂದೆ ಕೆಲಸ ಆಗಬೇಕು, ಕೊಲ್ಲಬಾರ್ದು. ಅಕಸ್ಮಾತ್ ಕೊಂದಿದ್ದು ಏನಾಗ್ತಿತ್ತು, ಅಶ್ವತ್ಥಾಮರು ಕೊಂದು ಸುಮ್ಮನೆ ಇಮ್ಯಾಜಿನ್ ಮಾಡಿ. ಉಪ್ಪಾಂಡವ್ರ ಪ್ರಸಂಗ ಬರ್ತಾನೆ ಇರಲಿಲ್ಲ, ಏನೇನೋ ಆಗಿಬಿಡ್ತಿತ್ತು. ಅದಾಗಬಾರ್ದು, ದೈವ ಸಂಕಲ್ಪ ನಡಿಬೇಕು. ಇದು ಭಾಳ ದೃಷ್ಟಿಯಿಂದ ಭಾಳ ಇಂಟ್ರೆಸ್ಟಿಂಗ್ ಅದು. ಇದೆಲ್ಲ ನೋಡಿದ ಮೇಲೆ ಇದೆಲ್ಲ ಗುಡ್ದವ್ರು ಬರೀಲೇ ಇಲ್ಲ ಆದ್ದರಿಂದ ಜನಕ್ಕೆ ಗೊತ್ತಾಗಲಿಲ್ಲ. ಟಿ ವಿಯಲ್ಲಿ ತೋರಿಸೋ ಪ್ರಸಂಗನೇ ಬಂದಿಲ್ಲ, ಬಿಟ್ಬಿಟ್ಟು. ನಾರಾಯಣ ಪ್ರಸಂಗನೂ ಇಲ್ಲ, ಇದೂ ಇಲ್ಲ. ಜನರಿಗೆ ಎಷ್ಟು ಮಿಸ್ ಆಯ್ತಾಗ, ಗೊತ್ತಾಯ್ತಾ? ಅದೆಲ್ಲ ಇದೆ, ಸಿಕ್ಕಾಬಿಟ್ಟೆ ಬಡಿಸಿದ್ದಾರೆ. ಅವನು ಊಟಕ್ಕೆ ಗಂಜಿ ಹಾಕಿ ಕಳಿಸಿಬಿಟ್ಟು ಅಷ್ಟೇ. ಅದು ಕೂಡ ಉಪ್ಪಿಲ್ಲ, ಏನೋ ಇಲ್ಲ, ವಿಚಾಪಟ್ಟೆ. ಅದು ಎಲ್ಲ ರೆಡಿ ಇದೆ, ಯಾರು ಬಡಿಸ್ತಾ ಇಲ್ಲ. ಇವತ್ತು ಹಾಗೆ ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಏನಾಗಿತ್ತು, ಇದು ಯಾವುದು ಹೇಳೋ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ವೇದಾಂತ ಸಂತತ ಕೃತಾಂತ ರಸಂ ನ ವಿದ್ಮಃ ಶ್ರೇಯೋಲಭೇಮಹಿ ಕಥಂನು ವಯಂಬತೇತಿ. ಆ ದುಃಖ ಇಲ್ಲ ಈಗ. ಅವು ಇಲ್ಲ ಅಂತ ನಮ್ಗೆ ಇದೇ ದುಃಖ ಪಡೋಕ್ಕಾಗಿದೆ, ಇದೆಲ್ಲ ಅದು ಪಾಠ ಹೇಳ್ಬೇಕಾ ಅಂತ ಹೇಳ್ಬಿಟ್ಟು ಆ ಥರ ಆಗಿಬಿಟ್ಟೆ. ಅದಾಗಬಾರ್ದು. ತುಂಬ ಇದರಿಂದ ಓದಬೇಕಿದ್ದನ್ನು. ನಿರ್ಧೂತ ಯುದ್ಧ ಶ್ರಮ, ಇದು ವೇದಾಧಿಕಾರ ಇಲ್ಲದವ್ರು ಓದುವುದು ಇದನ್ನು. ಜ್ಞಾನ ಬಂತೋ ಇಲ್ಲ ಅವರಿಗೆ, ವಾಯುಜೀವೋತ್ವ ಗಟ್ಟಿಯಾಗಿ ಬಂತ. ಆದ್ದರಿಂದ ಬರೀ ಇದನ್ನು ಕೇಳಿದವರು ಬರೀ ವಾಕ್ಯಾರ್ಥ ಮಾಡೋಕ್ಕಿಂತ ಚೆನ್ನಾಗಿ ಹೇಳ್ಬಿಡ್ತಾರೆ. ಬರೀ ಇದನ್ನು ಕೇಳಿದವರು ಬರೀ ವಾಕ್ಯಾರ್ಥ ಮಾಡಿ ಇವ್ರಿಗೆ ಎದ್ದು ಬಿಡ್ತಾರೆ. ಯಾತಕ್ಕೆಂದರೆ ಇವ್ರು ಫೀಲ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ ಇದನ್ನು. ಅವರಿಗೆ ಆ ಭಾಗ ಇರೋದಿಲ್ಲ, ಆದ್ದರಿಂದ ಬುಕ್ಕಿಶ್ ಆಗುತ್ತೆ. ಮಹಾಭಾರತ ಓದಿದ್ರೆ ಆಗುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇದನ್ನು ಓದಿದ್ರೆ ಸುಖ ಓದಬೇಕು. ಇದನ್ನು ಓದಿದ ಮೇಲೆ ಅವಾಗ ಯೋಚನೆ ಇಲ್ಲ. ಮೊದಲೇ ಓದ್ಲಿಕ್ಕಾಗಲ್ಲ. ಮೊದಲು 1,00,000 ಶ್ಲೋಕ, ಅದು ಅರ್ಥ ಮಾಡಿ ಮುಂದೆ ಹೋದ ಹಿಂದೆ ಮರ್ತೋಗಿರ್ತವೆ, ಗೊತ್ತಾಯ್ತಾ? ಆದ್ದರಿಂದ ಇದು 5,000 ಶ್ಲೋಕಕ್ಕೆ ಎಷ್ಟೋ ಮರ್ತೋಗ್ಬಿಟ್ಟಿರುತ್ತೆ. ಆದ್ದರಿಂದ ಅದು 1,00,000 ಶ್ಲೋಕ, ಆದ್ದರಿಂದ 1,00,000 ಇಲ್ಲದಷ್ಟು ಮರ್ತೋಗಿರ್ತದೆ. ಅವಾಗ ಏನಾಯ್ತು, ಬಂದಿರಲ್ಲ, ಏನಾಯ್ತಾಗ ಮುಂದೆ ಹೋಯ್ತಾಗಲಿ. ಯಾರು ಮುಚ್ಚಿ ಹೋಗ್ತಾರೆ, ಯಾರು ಹೇಳ್ತಾರೆ? ಇಡೀ ಮಹಾಭಾರತ ಯುದ್ಧದಲ್ಲಿ ಒಂದು ಸತ್ತಿನ ಮುಚ್ಚಿ ಹೋಗುದು ಭೀಮಸೇನ ಒಂದೇ, ಗೊತ್ತಾಯ್ತಾ? ಇದು ಯಾರು ಹೇಳಿದ್ರು ನಿಮಗೆ ಅದನ್ನು? ಯಾವುದೋ ಒಂದು ಕೆಲಸಕ್ಕೆ ಬರೋದಿಲ್ಲ, ಅದು ಇಂಪಾರ್ಟೆಂಟ್. ಟೆಕ್ಸ್ಟಲ್ಲಿ ಇರಬೇಕದು. ಇದು ಟೆಕ್ಸ್ಟ್, ಉಳಿದ ಟೆಕ್ಸ್ಟ್ಗಳಲ್ಲ ಅವೆಲ್ಲ ಕೂಡ. ಟೆಕ್ಸ್ಟ್ ಮಹಾಭಾರತ ಇದೇ ಟೆಕ್ಸ್ಟ್. ಮೊನ್ನೆ ಬಂತಾಗಲೇ ಇದ್ರ ದ್ರೋಣಪರ್ವದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಅದೇನೆ. ಭೀಮ ಶಲ್ಯರ ಯುದ್ಧ ನಡೀತು. ಶಲ್ಯ ಮತ್ತೆ ಯಥಾಪ್ರಕ ಭೂಚಿತರಾಗಿ ಯಾರು ಎತ್ಕೊಂಡು ಹೋದ್ರು? ಕೃಪಾಚಾರ್ಯ ಅದೇ ಕೆಲಸ ಕರ್ಕೊಂಡು ಹೊರಟೋದ್ರು ಪಾಪ.
ಅವ್ರು ಆಂಬ್ಯುಲೆನ್ಸ್ ಕೆಲಸ ಮಾಡದೆ ಮಾಡ್ತಿದ್ರು ಪಾಪ. ಇವ್ರು ಯಾರೇ ಬಿದ್ರು ಎತ್ಕೊಂಡೋಗಿ ಹಾಕಿದ್ದ ಆ ಕಡೆಗೆ. ಇಲ್ಲೂ ಹಾಗೇನೆ ಇವ್ರು ಕರ್ಕೊಂಡೋಗಿದ್ದವ್ರೆ. ಅರ್ಥ ಆಯ್ತಾ? ಆದ್ದರಿಂದ ಎಂದು ಕೂಡ ಒಂದು ಸರ್ತಿನೂ ಮೂರ್ಛೆ ಬಿದ್ದೆ. ಆ ಮೂರ್ಛೆ ಬಿದ್ದರೆ ಜಗತ್ತು ಹೋಗ್ಬಿಡ್ತಿತ್ತು. ಗೊತ್ತಾಯ್ತಾ? ಯಾರು ಎಲ್ಲ ಯುದ್ಧ ಅವತ್ತಿಗೆ ಕ್ಲೋಸ್. ತಿಳಿತಾ? ಅದು ಬಂದಿಲ್ಲ. ಅದು ಅವ್ರಿಗೆ ಏನು ಗೊತ್ತಿಲ್ಲ ಕತೆ ಬರೀತಾರೆ. ಭೀಮನ ನೇಚರ್ ಏನೂ ಗೊತ್ತಿಲ್ಲ ಬರೀತಾರೆ. ಅವ್ರು ಬರೆದಕ್ಕೆ ಬೆಲೆ ಇಲ್ಲ, ಅರ್ಥ ಇಲ್ಲ ಅದು. ಸಮುದ್ರ 24 ಗಂಟೆ ಜಪ ಮಾಡ್ತಾ ಇರ್ತಾರೆ ಯಾರು? ವಾಯುದೇವರು. ಒಂದು ರೂಪದ ಜಪ, ಇನ್ನೂರು ರೂಪಾಯಿ ಕೆಲಸ ಎರಡೆರಡು ಮಾಡಿ ಜಾಸ್ತಿ ಆಹ್ವಾನ ಎರಡು ಒಟ್ಟಿಗೆ ಮಾಡ್ತಾರೋ. ಆ ರೀತಿ ಯಾವ ದೇವತೆಗಳು ಇಲ್ಲ. ನಮ್ಗೆ ಇದೆಲ್ಲ ಯಾಕೆ ತಿಳ್ಕೊಬೇಕು ಅಂದರೆ, ವಾಯುದೇವ್ರ ಭೂಮಿ ಇಷ್ಟಿದ್ದಾಗ ಇಂಥ ಅನಂತ ವಾಯುದೇವರಿಂದ ಪೂಜ್ಯನಾದ ಪರಮಾತ್ಮ ಹೇಗಿರಬೇಕು. ಇಷ್ಟೇ ವಾಯುದೇವರು ಎಷ್ಟು ಜನ ಇದ್ದಾರೆ? ವಾಯುದೇವರು ಈಗ ಆಗಿರೋರು ಅನಂತ ಇದ್ದಾರೆ, ಮುಂದೆ ಬರೋರು ಅನಂತ ಇದ್ದಾರೆ, ಬ್ರಹ್ಮ ಎಲ್ಲ ರುಜುಗಳಿದ್ದಾರೆ. ಅಷ್ಟು ಜನಗಳ ಸ್ತೋತ್ರ ಮಾಡಬೇಕಾದ್ರೆ ವಾಯುದೇವ್ರ ಸ್ವರೂಪ ಅಣು ಮತ್ತೆ ಇಷ್ಟಾದರೂ ಕೂಡ ವ್ಯಾಪ್ತರಲ್ಲ ಅವರು. ಗೊತ್ತಾಯ್ತಾ? ಪರಮಾತ್ಮ ವ್ಯಾಪ್ತ ಎಷ್ಟಿರ್ಬೋದು ಯೋಚನೆ ಮಾಡಿ. ಆಗ ನಮ್ಮ ಮಹತ್ವ ಗೊತ್ತಾಗುತ್ತೆ ಎಷ್ಟು ಶ್ರೇಷ್ಠ ಅಂತೇಳಿ. ವ್ಯಾಪ್ತತ್ವ ಲಿಮಿಟೆಡ್ ವ್ಯಾಪ್ತತ್ವ ಇದೆಯಲ್ಲ. ಎಲ್ಲ ಬ್ರಹ್ಮಸೂತ್ರ ಹೇಳಿದ್ದು ಅಣಸ್ತ್ಯ. ವಾಯುದೇವರು ಕೂಡ ಏನವರು ಅಣು. ಮುಗಿತಲ್ಲಿಗೆ ಆತ ಅವ್ಯಾಕೃತ ಆಕಾಶ ವ್ಯಾಪ್ತಿ ಪರಮಾತ್ಮನ ಅಂದಮೇಲೆ ಸಂಬಂಧನೇ ಇಲ್ಲ. ಅಲ್ಲಿ ಇವರೇ ಹೀಗಿದ್ರೆ ಆ ದೇವ್ರು ಹೇಗಿರ್ತಾರೆ. ಆಗ ನಾವು ಇಂಟಿಗ್ರೇಟ್ ಇಂಟಿಗ್ರೇಟ್ ಮಾಡಿಬಿಟ್ರೆ ಅದು ಸಿಗುತ್ತೆ. ಅದೆಲ್ಲ ಬಿಟ್ಟುಬಿಟ್ಟು ಸುಮ್ಮನೆ ಮಾಡ್ಕೊಂಡು ಕಳ್ಕೊಂಡ್ಬಿಡ್ತಾರೆ. ಭಕ್ತಿ ಇಲ್ದಾಗುತ್ತೆ ಸಮಸ್ಯೆ. ಇವತ್ತಾಗಿರೋದು ಅದೇನೆ. ಭಕ್ತಿ ಇಲ್ದಾಗ ಆಗೋದ್ರಿಂದನೇ ದುರಹಂಕಾರ ಅಲ್ಲವಲ್ಲ ಶುರುವಾಗಿಬಿಡುತ್ತೆ. ಸಮಾಧಿ ನೆಗ್ಲೆಕ್ಟ್ ಮಾಡ್ತಾರೆ, ಇದಾಗ್ಬಿಡುತ್ತೆ. ಇದ್ರ ಓದಿದಾಗ ಎಲ್ಲ ಬಿಟ್ಟು ಬಿಡ್ತಾರೆ. ಅದು ಬರಬೇಕು. ಅದು ಇಲ್ಲಿ ಬರೋರು ಭಾರಿ ಡೇಂಜರ್. ಏನ ಸ್ವಲ್ಪ ಯಾತಕ್ಕೆ ಆಯಾಸಗೊಂಡ್ರು ಹೇಳಿ ನೋಡಿ. ಸ್ವಲ್ಪ ಆಯಾಸಗೊಂಡ್ರು ಅಂತ ಹೇಳಿ ಏನದು? ರುದ್ರದೇವರ ಅವತಾರ ಅವರು. ಅವರಿಗೆ ಗೌರವ ಕೊಡೋ ಪೂರ್ತಿ ಅಷ್ಟೇ. ಗೌರವ ಕೊಡೋ ಪೂರ್ತಿನೇ ಹೊರತು ಅದಕ್ಕೆ ಈತ ಗರುಡ ಹೇಳ್ತಾನೆ ಬರ್ತಾ ಇದ್ರೊಳಗೆ. ಗರುಡನಿಗೂ ಇಂದ್ರದೇವರಿಗೂ ಯುದ್ಧ ಆಗ್ತದೆ. ಆಗೇನು ಮಾಡ್ತಾರೆ? ಇಂದ್ರದೇವ್ರಿಗೆ ಗೆಲ್ಲಕ್ಕಾಗಲ್ಲ, ವಜ್ರಾಯುಧವನ್ನು ಹೊಡಿತಾರೆ. ಆ ಗರುಡ ಹೇಳ್ತಾರೆ, ಇದು ನಾನು ಏನೂ ಮಾಡೋದಿಲ್ಲ. ಗೊತ್ತಾಯ್ತಾ? ನಿನ್ನ ವಜ್ರಾಯುಧ ನನ್ನ ಲೆಕ್ಕನೇ ಇಲ್ಲ. ಆದರೆ ಇದು ದದೀಚಿ ಮುನಿಗಳ ಅಸ್ಥಿ, ಇದು ನಾರಾಯಣ ಕವಿ ಓದಿಸಿದ ಅಸ್ಥಿ. ಅದಕ್ಕೆ ಗೌರವ ಕೊಡಬೇಕು ನಾನು. ಅದಕ್ಕೇನು ಮಾಡ್ತೇನೆ? ಒಂಚೂರು ಗರಿ ತೆಗೆದು ಕೆಳಗೆ ಹಾಕ್ತೇನೆ ಅಂತ ಅಷ್ಟೇ. ಅರ್ಥ ಆಯ್ತಾ? ಈಗ ನಮ್ಮಲ್ಲಿ ಒಂದು ಪದ್ಧತಿ ಇರುತ್ತೆ. ಹೊಟ್ಟೆ ತುಂಬೋಗಿರುತ್ತೆ, ಪ್ರಸಾದ ತಂದು ಕೊಡ್ತಾರೆ. ಇಲ್ಲ ಸ್ಥಿತಿಯಲ್ಲಿ ಇರೋದೇ ಇಲ್ಲ. ಪ್ರಸಾದ ಬೇಡ ಅನ್ನೋಗಿಲ್ಲ. ಏನು ಮಾಡ್ತಾರೆ? ಚೂರು ತೊಗೊಂಡು ಬಾಯಲ್ಲಿ ಹಾಕ್ಕೋತಾರೆ. ಸವಾರಿ ಬೇಡ ಅದಕ್ಕೆ ಕಷ್ಟ ಒಯ್ದುಬಿಡ್ತಾರೆ, ಬಿಡೋದಿಲ್ಲ ಬೇರೆಗೆ. ಆದರೂ ಕೂಡ ಸ್ವಲ್ಪ ಬಾಯಲ್ಲಿ ಹಾಕೊಳ್ಳೋಕೆ ಇಷ್ಟಪಡ್ತಾರೆ. ಆ ಥರ ಸ್ವಲ್ಪ ಗೌರವ ಕೊಡೋದಕ್ಕೋಸ್ಕರ ಇದನ್ನು ಮಾಡ್ತಿರಲಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡು ಇದು ಹಾಗೇನೆ. ಯಾತಕ್ಕೆ ತೋರಿಸ್ಬೇಕಾದ್ರೆ ಅಶ್ವತ್ಥಾಮರಿ ವೇಸ್ಟ್ ಅಂತ ಆಗ್ಬಾರ್ದು, ವೇಸ್ಟ್ ಬಾಡಿ ಆಗಬಾರ್ದು. ಅವ್ರಿಗೆ ಗೌರವ ಕೊಡಬೇಕು ಅಂತ. ಅದಕ್ಕೋಸ್ಕರನೇ ಯುದ್ಧ ಮಾಡಿದಾಗ ಮಾಡಿಬಿಟ್ಟು ಅದೇನು ಮನಸ್ಸಿಗೆ ಇದಕ್ಕೆಲ್ಲ ದೇಹ ಅಂದರೆ ಏನದು? ಸ್ವರೂಪ ದೇಹ ಅಲ್ಲ. ಮೇಲಿನ ದೇಹ ಯಾವುದದು? ದಗ್ಧ ಪಟಾಯಮಾನ. ಅದಕ್ಕೆ ಬಿದ್ದಿದ್ದೆ ಹೊರತು ಇವರಿಗಲ್ಲ. ಬಟ್ಟೆ ಹರಿತೋದು ಇವ್ರಿಗೆ ಪೆಟ್ಟು ಬಿತ್ತಂತಾರ ಅಲ್ಲ. ಗೊತ್ತು, ಬಟ್ಟೆಗೆ ಬರುತ್ತೆ ಅಷ್ಟು, ಇವರಿಗೇನೂ ಆಗಿಲ್ಲ. ಅವತ್ತು ಯುದ್ಧದ ಅದಕ್ಕೇನೆ ನಿಜವಾದ ಆಯಾಸವಾಗಿದ್ದರೆ ಗಜ ಸೈನ್ಯಮೇವ. ಗಜ ಯುದ್ಧಕ್ಕೆ ಯಾಕೆ ಹೋಗ್ತಾರೆ? ಸಾಧ್ಯ ಇಲ್ಲ. ಇದು ಮಹಾಭಾರತ ಸ್ಪಷ್ಟ ಹೇಳಿರ್ಬೇಕಾದ್ರೆ ಪ್ರಶ್ನೆಗೆ ಅವಕಾಶ ಇಲ್ಲ. ಇದೆಲ್ಲ ನೋಡಬೇಕು.